ಸತ್ಸಂಗದಲ್ಲಿ ಎಲ್ಲವೂ ಸಿಗುತ್ತದೆ. ಸತ್ಸಂಗ ಬಿಟ್ಟೆ ಅಂದರೆ ಏನೂ ಸಿಗುವುದಿಲ್ಲ. ಸತ್ಸಂಗತಿಗಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಸತ್ಸಂಗ ಅಂದ್ರೆ ಸದ್ವಸ್ತುವಿನ ಅನುಭವವನ್ನು ಪಡೆದಂತಹ ಬ್ರಹ್ಮನಿಷ್ಠ ಅನುಭವಿಗಳ ಸಂಘ. ಸಿಗೋದು ಭಾಳ ದುರ್ಲಭ. ಜಗತ್ತಿನೊಳಗೆ ಸತ್ಸಂಗ ಸಿಗೋದು ಭಾಳ ದುರ್ಲಭ. ಸತ್ಸಂಗದ ಹೆಸರಿನ ಮ್ಯಾಗ ಆಡಂಬರ ನಡೆದ ಹೊರಗಿನ ಇಂದ್ರಿಯಗಳ ಮಜಾ ಮಾಡೋದು ಸತ್ಸಂಗ ಅಂತೀವಿ. ಎಲ್ಲ ಇಂದ್ರಿಯಗಳ 5 ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅಂತರ್ಮುಖಿಯಾಗಿ ತಮ್ಮ ನಿಜದ ಅನುಭವವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋದು. ಸದ್ವಸ್ತು ಕೆಡಲಾರ್ದಂಥದ್ದು ಇರುವಿನ ಕಡೆ ಎಲ್ಲ ಕೊಡೋದು, ಅದರ ಸಂಘ. ಇದು ಸದ್ವಸ್ತುವಿನ ಸಂಘ. ಸತ್ಸಂಗ ಅಂದ್ರೆ ನಾವು ಕೆಟ್ಟು ಹೋಗುವಂತಹ ಸದ್ವಸ್ತುವಿನ ಸಂಘದಾಗ ಇದ್ದೇವೆ. ಬರೇ ಮುಂಜಾನೆ ಸಣ್ಣ ಮಠ ಬರೀ ಅದ ಸುದ್ದಿ, ಅದ ನೆನಪು, ಅದ ನೆನಪಿನಾಗ ನಿಮಗೆ ಏನು ಲಾಭ ಐತೆ? ಸದ್ವಸ್ತುವಿನ ಸಂಘ ಮಾಡಿದ್ರೆ ಏನು ಲಾಭ ಐತಿ? ಅಸದ್ವಸ್ತುವಿನ ಸಂಘ ಮಾಡಿದ್ರೆ ಏನು ಲಾಭ ಐತಿ ನೋಡ್ಕೋರಿ. ಶರೀರ ಸದ್ವಸ್ತುನ ಏನು ಅಸದ್ವಸ್ತುನ? ಶರೀರ ನೆನಪಿನಾಗಿದ್ದಾಗ ಆರಾಮಿರ್ತೀನಿ ನೀನು, ಶರೀರ ನೆನಪಿಲ್ದಾಗ ಆರಾಮಿರ್ತೀನಿ. ಸುಖಿಗಳಾದವರೆಲ್ಲ ಶರೀರ ನೆನಪು ಮಾಡಿ ಸುಖ ಹೊಂದಿದ್ರು, ಶರೀರ ನೆನಪು ಕೈ ಬಿಟ್ಟು ಸುಖ ಹೊಂದಿದ್ರು. ಶರೀರ ಭಾವ ಬಂದ ಕೂಡಲೇ ದುಃಖ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ ಅಂದ್ರೆ ಶರೀರ ಭಾವ ಬರ್ದಂಗ ಎಂದ ಮಾಡ್ಕೊಂಡೇನಪ್ಪ ಅಂತ ಹೊಟ್ಟೆ ಬೇನೆ ಹತ್ಬೇಕು ನೋಡ್ರಿ. ಶರೀರ ಭಾವ ಬರ್ದಂಗೆ ಮಾಡ್ಕೊಂಡಾಗ ನೀನು ನಿತ್ಯ ಸುಖದಿಂದ ಇರ್ಲಿಕ್ಕೆ ಬರ್ತದೆ. ಶರೀರ ಭಾವ ಬರೋದಕ್ಕೆ ಕಾರಣ ಏನು ಅಂದ್ರೆ ವಾಸನೆಗಳು. ತಪ್ಪು ತಿಳುವಳಿಕೆಯಿಂದ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ವಾಸನೆಗಳ ಮೂಲಕ ಮತ್ತೆ ಶರೀರ ಭಾವ. ಅದಕ್ಕೆ ಅದು ಬರದಂಗ ಮಾಡ್ಕೋಬೇಕಂದ್ರೆ ವಾಸನೆಗಳನ್ನು ಪೂರ್ಣ ನಾಶ. ಭೋಗ ವಾಸನೆಗಳಿಂದ ಶರೀರ ಭಾವ. ಶರೀರ ಭಾವ ಬಂದ ಕೂಡಲೇ ಇವೆಲ್ಲ ತಿನ್ನಬೇಕು, ನೋಡಬೇಕು, ಮೋಷನ್ ನೋಡಬೇಕು, ಮುಟ್ಟಬೇಕು ಅನ್ನೋ ಭಾವ ಬರ್ತದೆ. ಶರೀರ ಭಾವ ಇರಲಿಲ್ಲ ಅಂದ್ರೆ ಇವೆಲ್ಲ ಬರ್ತಾವ ನಮಗೆ. ಅದಕ್ಕೆ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ನಿಮ್ಮೆಂದೆಂದು ಇದು ಭಾವ ಬರಬಾರ್ದು. ಇವು ಬಂದ ಕೂಡಲೇ ಇವ ಹಸಿವು ತೃಷಗಳ ಭಾವ, ಮೈಥುನ ಭಾವ ಇವು ಬರುವು. ನಾವು ಶರೀರ ಭಾವ ಬಂದ ಕೂಡಲೇ ನಿನ್ನ ಭಾವದಾಗಿದ್ದಾಗ ಯಾವುದರ ಬೇಡಿಕೆ ಅದಾವನು ಬೈಕೆಗಳು. ಶರೀರ ಭಾವ ಬಂದ ಕೂಡಲೇ ಬೈಕೆಗಳು ಚಾಲು ಅದ. ಅದು ಬೇಕು, ಇದು ಬೇಕಂತ ಇದ್ದೆತ್ತಾಗಿ ಏನಾರ ಬೇಡ್ತೀಯ ಅಲ್ಲಿ? ಬೇಡಿಕೆ ಉಳಿದಿಲ್ಲ ಅಲ್ಲಿ. ಶರೀರ ಭಾವ ಬಂದ ಕೂಡಲೇ ಬೇಡಿಕೆ. ಈ ಬೇಡಿಕೆಯಲ್ಲಿ ಐತಿ ಅಲ್ಲಿ ದುಃಖದ. ಬೇಡಿಕೆ ಎಲ್ಲಿಲ್ಲ ಅಲ್ಲಿ ಆರಾಮ. ಡಿಸೈರ್ ಅಂತೇಳಿ ಎಲ್ಲಿ ತನಕ ಇಚ್ಛಾ ಐತಿ ಅಲ್ಲಿ ತನಕ ದುಃಖ ನಿನಗೆ ಬಿಡುದಿಲ್ಲ. ಅವ ಸಂಸಾರಿ, ಇಚ್ಛೆ ಉಳ್ಳವ ಸಂಸಾರಿ ಅಂತ. ಡಿಸೈರ್ಲೆಸ್, ಯಾವುದೇ ಇಚ್ಛೆ ಇರಲಿಲ್ಲ ಅಂದ್ರೆ ಆರಾಮಿರ್ತಾನ. ಅದಕ್ಕೆ ಇದ ಸರಿಯಾದ ವೇಳೆ ಇದು. ಇಚ್ಛೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದು ಮನುಷ್ಯನ ಶರೀರ. ಈಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀ ಹೇಳಿದ್ದು ಕೇಳಿದ್ದು ಎಲ್ಲ ವ್ಯರ್ಥನೆ. ಈಗ ಇಚ್ಛೆಗಳನ್ನು ನಾಶ ಮಾಡ್ಕೊ. ಬಯಕೆಗಳೇನದಾವಲ್ಲ, ಯಾವ್ದ ಭೋಗದ ಇಚ್ಛಾ, 5 ಇಂದ್ರಿಯಗಳ ವಿಷಯ ಭೋಗದ ಇಚ್ಛಾ ಏನೈತಲ್ಲ, ಈಗ ಮನುಷ್ಯನ ಜನ್ಮದಾಗ ಅವನು ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ದೋಷ ದರ್ಶನ ಮಾಡ್ಕೊಂಡು ಅದನ್ನು ಕೈ ಬಿಡೋದು ಅಂದ್ರೆ ನೀ ಶಾಣ್ಯ ಇಲ್ಲ. ಮತ್ತು ಜನ್ಮ ಜನ್ಮಾಂತರ ತಿರುಗು ಪಾಳೆ ಬಿಡುದಿಲ್ಲ ನೀನು. ಈಗ ಕಳ್ಕೊಳ್ಳಿಲ್ಲ ಅಂದ್ರೆ ದೌಡ ಇದನ್ನು ಕಳ್ಕೊ. ಇದನ್ನು ವಾಸನೆಗಳನ್ನು ನಾಶ ಮಾಡ್ಕೊ. ಇದನ್ನು ನಾಶ ಮಾಡ್ಕೊಳ್ಳಿಕ್ಕೆ ಸಾಧನ ಯಾವುದು ಅಂದ್ರೆ ಸತ್ಸಂಗನ ಸಾಧನ.
ಭೋಗ ವಾಸನೆಗಳನ್ನು ನಾನು ಕಳ್ಕೋಬೇಕನ್ನುವಂಥದ್ದು ನಿರಂತರ ಸತ್ಸಂಗದೊಳಗೆ ಪ್ರಾಣ ಹೋಗ್ತದೆ ಅಂದರೂ ಸತ್ಸಂಗವನ್ನು ನಾವು ಬಿಡಬಾರ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಸತ್ಸಂಗವನ್ನು ಹೋದ್ರೆ ಇದ್ರೊಳಗೆ ಹೋಗ್ಲಿ, ಇದ್ರಾಗ ಚಿಂತನದಾಗ ಅಂದ್ರೆ ಏನಾರ ಸಂಸ್ಕಾರ ಉಳಿತಿದ್ದಿಲ್ಲ ಅಂದ್ರೆ ಉಳಿದಿಲ್ಲ. ನಾವು ಎದ್ರ ಸಂಬಂಧ ಸತ್ಸಂಗ ಮಾಡ್ತೇವೆ, ಬಾಳೆ ನಾಟಕ ಮಾಡ್ಕೊಳಕ್ ಅದ್ರಲ್ಲಿ ಬಂದ್ರೆ ನಮ್ಮ ಬಾಳೆ ನಾಟಕ ಆಕೈತೆ ಅನ್ಸು. ತಲೆ ಕೆಟ್ಟದ ನಾಟಕ ಆಗಲಿ, ಪಿಸಾಚ್ ಹೋಗ್ಲಿ, ಯಾಕ್ರಿ ನಮ್ಮ ಬಾಳೆ ಸಮಸ್ಯೆ ಇಲ್ಲ ನಾಟಕ ಆಗಲಿ, ರೋಗ ಜಡ್ ಹೋಗ್ಲಿ, ಏನು ಮಾಡವನಿ ಅದನ್ನು ಮತ್ತೆ ಜಡ್ ಕಳೋದು ಆರಾಮಾದಿಂದ ಮತ್ತು ಅದನ್ನು ಮಾಡವ. ಎದರಿಂದ ಅದು ಬಂದೈತಿ ಅದನ್ನು ವಾರ್ಜಿ ಮಾಡ್ಬೇಕಿಲ್ಲ. ಎದರಿಂದ ಹೋಗೈತಿ ಅದಕ್ಕೆ ಹೊಂದ್ಕೊಳ್ಳೋಂಗಿಲ್ಲ, ಹೌದಿಲ್ಲ? ಇಲ್ಲಿ ಬಂದಿಂದ ಅದನ್ನು ಕಳ್ಕೊಂಡು ಅಂದಿಂದ ಇದಕ್ಕೆ ಹೊಂದ್ಕೊಳ್ಳೋಂಗಿಲ್ಲ. ಎದರಿಂದ ನಾವು ಅದನ್ನು ಒಂದೇ ದುಃಖ ಮತ್ತು ಅದ್ರ ಬೆನ್ನ ಹತ್ತೆ ಹೋಗೋದು. ಅಲ್ಲೇ ಹೊಕ್ಕೇನಂದ್ರೆ ಹೋಗಂಗ ಎಲ್ಲಿ ಹೋಗವ ಅಂತಿದ್ರು ಅಜ್ಜಾರ, ನಾವು ಹೊಕ್ಕೇವ್ರಿ, ಎಲ್ಲಿ ಹೊಕ್ಕಿ ಅಂತ ಮತ್ತು ಅಲ್ಲೇ ಹೋಗಮ್ಮ, ಹೋಗಂಗ ಅಂತ ಹೋಗಿ ಡೋಗ್ ಹೋಗಲ್ಲಿ, ಅಲ್ಲಿ ಹೋಗಿ ಡೋಗ್ತೇನೆ ಅಂದ್ರೆ ಹೋಗಿ ಡೋಗ್ ಹೋಗಲ್ಲಿ. ಏನ್ ನಾಟುವಂಗ ಮಾತಾಡ್ತಿದ್ರಿ ಅಜ್ಜಾರವ್ರ, ಗಪ್ಪನ ಅದು ಅಲ್ಲೇ ಹೊಂಟೇವು ಡೊಗ್ಗು ಅಂತಿದ್ರು. ಅದ್ರ ಬುಡಕ್ಕೆ ಹೋಗಿ ಡೊಗ್ಗು ವಿಷಯದ ಬಿಡ, ಬಾಳೆದ ಬುಡಕ್ಕೆ ಹೋಗಿ ಡೊಗ್ಗು ಹೆಂಗೆ ನೋಡಿ, ಬಾಳೆದ ಬೆಣ್ಣ ಐತಿ 3 ನಿನ್ಗೆ ಊಟ ಬಿಡದಾಳ ಐತಿ, ಹೇಗ್ರಿ ಎತ್ತು ಒಳಗ್ಯಾಡ್ಲಂಗೆ ಆಗೈತೆ. ಎಷ್ಟೊತ್ತಿದ್ರು ನೀವು ಬರ್ಬೇಕಿಲ್ಲಿ, ಮೊದಲು ಎಲ್ಲಿ ಹೊಕ್ಕಿ ಅದ 3 ನಿನ್ಗೆ ಊಟ, ಎಲ್ಲಿ ಹೋಗೋಂಗಿಲ್ಲ, ಅಳಿಗ್ಯಾಡ್ಲಂಗೆ ಬಡದ್ಬಿಟ್ಟಾರ. ಎಷ್ಟು ತಿರುಗಿರು ಮತ್ತು ಅಲ್ಲಿಗೆ ಹೋಗು, ಹೌದಿಲ್ಲ? ಹೆಂಗೈತಿ ನೋಡೋದು, ಹೋಗಿ ಡೋಗ್ ಹೋಗಲ್ಲಿ ಹೋಗಿ. ಇದರಿಂದ ಬಿಡಬೇಕು, ಬ್ಯಾಡಿದ್ರ ಸಂಘ. ಆ ಕ್ರಮೇಣ ಅವ್ರಿಗೆ ಗೊತ್ತಾಗಲಂಗೆ ಕಡೆಗೆ ಆಗ್ಬೇಕು. ತುದಿಮೆಟ್ಟಿನ ಮ್ಯಾಗ ಗೆಳತನ ಮಾಡಿ ಇದನ್ನು ಸರ್ಕೋಬೇಕು ಅನ್ನೋದು ಯಾರಿಗೆ ಉಳಿತು? ಯಾವ ಪುಣ್ಯಾತ್ಮ ಉಳಿತು? ಎಲ್ಲೋ ಒಬ್ರು ಅವ್ರು ಕೂಡ ಅವ್ರಂಗನ ಇದ್ದ ನಮ್ಗತ್ನ ನಾವಿರ ಕಲಿಬೇಕು. ಎಷ್ಟು ಕಾಳಜಿ ಅದನಪ್ಪ ಇವನವ್ರಂಗೆ ಇರ್ಬೇಕು, ಒಳಗದನ್ನು ಏನು ಹಚ್ಕೊಳಕ್ ಹೋಗ್ಬಾರ್ದು. ಇದ್ದು ತೋರ್ಸ್ಯಾರಿಲ್ಲ ಅನುಭವಿಗಳು, ಹೆಂಗ ಬಾಳೆ ಮಾಡಿದ್ರು ಅವರು. ಎಲ್ಲ ಮಾಡಿದ್ರು ಇದ್ದು ಇಲ್ಲದಂಗೆ ಇದ್ರಿಲ್ಲ ಅವ್ರು. ಹಂಗೆ ನಾವು ಕಲಿಬೇಕಾಗತ್ತ. ಏನು ಬಾಳೆ ಮಾಡ್ತಾನಪ್ಪ ವಿಧಿ, ಕಾಳಜಿ ಮಾಡ, ಚಿಂತೆ ಮಾಡಬೇಡ. ಬಾಳೆದ ಬಗ್ಗೆ ಕಾಳಜಿ ಮಾಡು, ಚಿಂತೆ ಮಾಡಬೇಡ. ಅದ್ರ ಬಗ್ಗೆ ಹಾನಿ ಯಾರು ಅದು ಏನು ಆಗುದಿಲ್ಲ, ನಿನ್ನ ಇರುಕಿಗೆ ಏನು ಆಗುದಿಲ್ಲ. ಅದರಿಂದ ಲಾಭನೂ ಇಲ್ಲ, ಅದು ಆದ್ರೆ ನಿನಗೆ ನುಕ್ಸಾನೂ ಇಲ್ಲ. ಅದು ಅಭಿವೃದ್ಧಿ ಆದಾಗ ನಿನಗೆ ಸುಖದ ಪ್ರಮಾಣ ಹೆಚ್ಚಾಗೋದಿಲ್ಲ, ಅದು ಕಡಿಮೆ ಆದ್ರೆ ಅದೇನು ಕಡಿಮೆ ಆಗೋದಿಲ್ಲ. ಅದನ್ನು ಅವಲಂಬಿಸಿಕೊಂಡದಿಲ್ಲ. ಭೌತಿಕ ವಸ್ತುಗಳನ್ನು ಅವಲಂಬಿಸ್ಕೊಂಡ, ಭೌತಿಕ ಸಂಪತ್ತನ್ನು ಅವಲಂಬಿಸ್ಕೊಂಡ ನಿನ್ನ ನೆಮ್ಮದಿ ಇಲ್ಲ, ಬೇಕಾಗಿಲ್ಲ ಅವೆಲ್ಲ. ಅದು ಇದ್ರೂ ಅಷ್ಟ, ಬಾದ್ರೂ ಅಷ್ಟ, ಆ ಇರುವಿಕೆಗೆ ಏನೂ ಸಂಬಂಧನೇ ಇಲ್ಲ. ನಾವು ಸಂಬಂಧ ಹಚ್ಕೊಂಡು ಬಳಲ್ತೇವೆ. ನೀ ಕಲ್ಪಿಸ್ಕೊಂಡು ಕುಂತ ಹಿಂಗಿದ್ರೆ ಆರಾಮಿರ್ತೇವೆ ಅಂತ ನೀ ಭಾವಿಸ್ಕೊಂಡು ಕುಂತೇವೆ. ಆದರೆ ವಸ್ತುಸ್ಥಿತಿ ಹಂಗಿಲ್ಲ. ಯಾವ ಸಂಬಂಧ ಇಲ್ಲೇ ನಿನಗೆ ಆನಂದದ ಅನುಭವ ಮಾಡ್ಕೊಳಕ್ಕೆ ಬೇಕಾಗಿಲ್ಲ. ಬಾಹ್ಯ ವಸ್ತುಗಳ ಅವಲಂಬನ ಇಲ್ಲೇ ನಾವು ಅದನ್ನು ಒಂದು ಆ ಜ್ಞಾನವನ್ನು ಮಾಡಿಕೊಂಡು ಹೊಂದಲಿಕ್ಕೆ ಬರ್ತದೆ. ಅದಕ್ಕೆ ಮೊದಲಾದ ಜ್ಞಾನ, ಆ ಸುಖದ ಜ್ಞಾನವನ್ನು ಮಾಡ್ಕೊಂಡಾಗ ಇದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಇದು ಅವಶ್ಯಕತೆ ಇಲ್ಲಪ್ಪ, ಇಲ್ಲೇ ಇರಕ್ಕೆ ಬರ್ತೈತೆ ನಮಗೆ. ಅದಕ್ಕೆ ಬಾಯಿ ತಕೊಂಡು ಕುಂಡ್ರದಲ್ಲ ಅವರು. ಜಗತ್ತಿನ ತೋರಿಕೆ ವಸ್ತುಗಳಿಗೆ ಬಾಯಿ ತಕೊಂಡು ಅಂತೀನಿ, ಸಿಕ್ಕಿದ್ರು ಸಿಕ್ಕಾಕಿಲ್ಲ. ಅಜ್ಞಾನಿ ಜ್ಞಾನಿ ಈ ಜಗತ್ತಿನ ವಸ್ತುಗಳಿಗೆ ಆಶ್ಚರ್ಯಪಟ್ಟಾರ ನಾವು. ಯಾಕೆ ಅವ್ರಿಗೆ ಹಕ್ಕಿಕತಿ ಗೊತ್ತೈತಿ, ಇವೆಲ್ಲ ತೋರಿಡಕ್ತಾವ. ಜಗತ್ತಿನ ಹಕ್ಕಿಕತಿ ಗೊತ್ತಿದ್ದವ ಇದಕ್ಕೆ ಯಾಕೆ ಬಾಯಿ ತಕೊಂಡು ಹೋಗ್ತಾನೆ? ಎಲ್ಲ ನೋಡ್ತಿರ್ತಾವ, ನಾವು ನೋಡಿನೂ ಅದನ್ನು ಹಚ್ಕೊಳ್ದಂಗೆ ಇರ್ತಾವ. ಸಾಕ್ರೆಟಿಸ್ ಎಲ್ಲ ಪೇಟೆಗೆ ಅಡ್ಡಾಡ್ತಿದ್ದ, ಎಲ್ಲ ವಸ್ತುಗಳನ್ನು ನೋಡ್ತಿದ್ದ, ಕೇಳೋದು ಎಲ್ಲ ಮಾಡ್ತಿದ್ದ.
ಅದರಿಂದ ಅಲಿಪ್ತ ಆಗಿರ್ತಿದ್ದಂತ ಸಾಕ್ರೆಟಿಸ್. ಮಾರ್ಕೆಟ್ನಾಗೆಲ್ಲ ಅಡ್ಡಾಡ್ತಿದ್ದವು, ಆದರೂ ಅದನ್ನು ಹಚ್ಕೊಳ್ದಂಗೆ ಇರ್ತಿದ್ದವು. ಹಂಗಿರಕ್ಕೆ ಕಲಿಬೇಕಲ್ಲ, ಇದ್ದೂ ಇಲ್ಲದಂಗೆ. ನೀ ಬಿಟ್ಕೊಟ್ಟು ಹೆದರಿ ಹೋದ್ರೆ ಹೋಗ್ಕತಿನ ಅದು ಬಿಟ್ಕೊಟ್ಟು. ಯಾಕ್ರಿ ಎಲ್ಲಿ ಹೋದ್ರೂ ಬಿಡುದಿಲ್ಲ ನಿನ್ನದು. ಮನಸ್ಸಿನಾಗ ಐತಿ ಮೋಹ. ಮನಸ್ಸಿನಾಗ ಮೋಹ ಹೋತಂದ್ರೆ ಎಲ್ಲಿದ್ರು ಏನಾಗೋದಿಲ್ಲ. ಮನಸ್ಸಿನಾಗ ಮೋಹ ಇಟ್ಕೊಂಡು ಇಲ್ಲಿ ಬಂದು ಮಠದಾಗ ಕುಂತ್ರ ನೀನು ಬಿಡ್ತೈತೆ ಅದು. ಮನದಿ ಮೋಹವ ಅಳಿದರವತ ಮಣಿ ಉಳಿದ್ದರು ಮುಕ್ತನು, ಮನದಿ ಮೋಹವ ಅಳಿಯದವತ ಒಣದೊಳಿದ್ದರು ಬದ್ಧನು ಅಂತ. ಅದೇನು ಬಂದಕ್ಕೆ ಹಾಕ್ತಾವ ಮತ್ತು ಅಡಿವ್ಯಾಗ ಹೋಗಿ ಕುಂತರು ನಿನ್ನ ಬಿಡುದಿಲ್ಲ. ಯಾವ ಹಂಗ ಐತಿ. ಅದರಿಂದ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಹೋಗಿಲ್ಲ. ಯಾಕೆ ನಿಜದ ಅನುಭವ ಆಗಿಲ್ಲ. ಅಜ್ಞಾನಿ ಅವ. ನಾವು ಯಾರಿದ್ದೇವನ್ನೋ ನಿಜವಾದ ಜ್ಞಾನ ಆತಂದ್ರೆ ಇದರ ಮ್ಯಾಗಿನ ವ್ಯಾಮೋಹ ಹೋಗ್ತೈತೆ. ಅದಕ್ಕೆ ಅದನ್ನು ಪಡೆಯುವುದನ್ನ ಮುಖ್ಯತ್ವ. ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡವಾಗ ಈ ಜಗತ್ತಿನ ವಸ್ತುಗಳ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ಬೇಕು. ಯಥಾರ್ಥ ವಸ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು. ಅದಕ್ಕೆ ಪರಮಾರ್ಥ ಅಂತ. ಎಂದೂ ಬದಲಾವಣೆ ಆಗಿದೆ, ಒಂದೇ ರೂಪ ಆಗಿರ್ತಕ್ಕಂಥ ವಸ್ತುವಿನ ಅದೇ ಯಾವುದು ಅಂದ್ರೆ ನೀನ. ಆ ಪರಮಾರ್ಥ ವಸ್ತು ನಿನಗೆ ಗಣ್ಯವಾಗಿಲ್ಲ, ನೀನ ಅದೇ. ನೀನೇ ಇದ್ದಕ್ಕಿದ್ದಂಗಿದ್ದಂಥ ವಸ್ತು, ಪರಮಾರ್ಥ ವಸ್ತುನ ನೀನು ಅನ್ನೋದನ್ನು ನಿನ್ನ ಬಗ್ಗೆ ನೀ ತಿಳ್ಕೊಂಡೆ ಅಂದ್ರೆ ಈ ತೋರಿಡುವಂಥ ವಸ್ತುಗಳ ಮ್ಯಾಗಿನ ವ್ಯಾಮೋಹ ಎಲ್ಲಷ್ಟು ನಿನಗೆ ಉಳಿದಿಲ್ಲ. ಅದಕ್ಕೆ ಮೊದಲು ನಿನ್ನನ್ನು ತಿಳ್ಕೋ. ನಿನ್ನನ್ನು ಲಕ್ಷಿಸಿನ ಎಲ್ಲ ವೇದವು ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತಾವೆ. ನಿನ್ನ ನಿಜಾನುಸರಣದಿ ಪುಣ್ಯಪುದು ವೇದ ದೈವ ಗುರು ಅವರು ಎಚ್ಚರಿಕೆ ಕೊಡೋದು ನಿನ್ನ ಬಗ್ಗೆನೇ. ಅದ್ರ ಬಗ್ಗೆನೇ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡುವಂತ ಎಚ್ಚರಿಕೆ ಕೊಟ್ಟಾರ. ಈ ತೋರ್ಡೆಗುವಂಥ ವಸ್ತುಗಳ ಬಗ್ಗೆ ಮಾಡಂತ ಹೇಳಿಲ್ಲ ಅವರು. ಆತ್ಮಾವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ನಿನ್ನನ್ನು ಆತ್ಮ ಅಂದ್ರೆ ತಾನು. ತಾನು ಅಂದ್ರೆ ಯಾವಾಗಲೂ ಇದ್ದಂಥದ್ದು, ಸುಖರೂಪಾದಂಥ, ಎಲ್ಲವನ್ನು ಅರಿತಕ್ಕಂಥ ಅರಿವು ಇರುವ ಆನಂದ ಸ್ವರೂಪ. ಅದರ ಬಗ್ಗೆ ಶ್ರವಣ ಮಾಡು, ಅದರ ಬಗ್ಗೆನೇ ಮನನ ಮಾಡು, ಅದರ ಬಗ್ಗೆ ನಿಧಿಧ್ಯಾಸನವನ್ನು ಮಾಡು. ಈ ಜಗತ್ತಿನ ಬಗ್ಗೆ ವಿಶ್ವಂವಾರೆ ಅಂತಂದಿಲ್ಲ, ಆತ್ಮವಾರೇ ಅಂದ. ಈ ವಿಶ್ವವನ್ನು ಕುರಿತು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡುವಂತಿಲ್ಲ. ನಿನ್ನನ್ನು ಕುರಿತು ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು, ಎಡೆಬಿಡದೆ ಇದರ ಅಭ್ಯಾಸದಾಗ ಕೊಡುವುದು. ಅಂದಾಗ ನಿನಗೆ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಬರ್ತದೆ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಶ್ರವಣದಾದ ಮ್ಯಾಗ ಮನನ, ಮನನ ಆದ ಮ್ಯಾಗ ನಿಧಿಧ್ಯಾಸನ, ನಿಧಿಧ್ಯಾಸನ ಪರಿಪಕ್ವಾದಾಗ ನಿನ್ನ ಜ್ಞಾನ ನಿನಗೆ ಅನುಭವ. ನಾವು ಶ್ರವಣ ಮಾಡಿದ ಮ್ಯಾಗ ಮನನ ಮಾಡೋದಿಲ್ಲ, ಮಾಡಿರಲಿಲ್ಲ ಅಂತಂದ್ರೆ ಕೇಳಿದ್ದೆಲ್ಲ ವ್ಯರ್ಥ. ಮನನ ಮಾಡಲಿಲ್ಲ ಅಂದ್ರೆ ನಿಧಿಧ್ಯಾಸನ ಇಲ್ಲ, ಹೌದಿಲ್ಲ, ಅದು ವ್ಯರ್ಥ ಆಗ್ತೈತಿ ನಿಮಗೆ. ಇದನ್ನು ನಾವು ಸದುಪಯೋಗ ಮಾಡ್ಕೋಬೇಕನ್ನೋಂಗಿದ್ರೆ, ಇದರ ಲಾಭ ತಗೋಬೇಕನ್ನೋಂಗಿದ್ರೆ ಶ್ರವಣ ಮಾಡಿದಿಂದ ಮನನ ಮಾಡಬೇಕು. ಶ್ರವಣದ 3 ಪಟ್ಟ ಮನನ, ಮನನದ 3 ಪಟ್ಟ ನಿಧಿಧ್ಯಾಸನ ಮಾಡಿದಾಗ ಏನಾರ ಇದು ನಿನಗೆ ಉಳಿತೈತಿ. ಇಲ್ಲ ಅಂದ್ರೆ ಕೇಳಿ ಮುಕ್ಕಳು ಸುಟ್ಟು ಬೇಕಿನಂಗೆ ಅಡ್ಡಾಡಿದ್ರಿ ತಿಳಿಬೇಕು. ನೀವು ಅಲ್ಲಿ ಹೋಗ್ಬೇಕು, ನಾ ಇಲ್ಲಿ ಹೋಗ್ಬೇಕು, ಹಂಗೆ ಹೋಗೋದು. ಅಲ್ಲಿ ಹೇಳ್ಕೊಂಡು ಅಡ್ಡಾಡ್ತೈತೆ, ವಾಸನಾದ ಬೆಣ್ಣೆ ಐತಿ. ಇದ್ರದ್ದು ಎಳೆಷ್ಟು ಗಾಳಿ ಪಡೆದಿರ್ಬೇಕು. ಇದು ಮುಖ್ಯ ಆಗ್ಬೇಕು ನಮಗೆ. ವ್ಯವಹಾರ ಗೌನ ಆಗ್ಬೇಕು. ನಿತ್ಯ ನಾವು ಶ್ರವಣ ಮಾಡಿದ್ದನ್ನು ಮನನ ಮಾಡುವುದು ಅದು ಮುಖ್ಯ ಆಗ್ಬೇಕು. ವ್ಯರ್ಥ ವೇಳೆ ಕಳಿಬಾರ್ದು. ನಾವು ವ್ಯರ್ಥ ಕಳಿತೇವೆ. ಮನನಕ್ಕೆ ಎಷ್ಟು ಮಂದಿ ಕೂಡ ಇರೋದೇವು ನಾವು ಇದ್ರಾಗ. ಯಾಕೆ ಅದ್ರ ಕಡೆ ಲಕ್ಷ ಇಲ್ಲ. ಯಾಕಡೆ ಹೇಳ್ಕೊಂಡು ಹೋಗಿ ವಾಸನಾದಿಗಳು ಮರಿಸಿಬಿಡ್ತಾವೆ. ಬಿಡು ಪುರುಷೋತ್ತರಿ ಇದನ್ನ ನೆನಪಣ್ಣ ನಿನಗೆ ಆದ್ರೆ ಸರಿಯೋ, ನೀನು ಎಲ್ಲಿ ಗಾಡಿ ಹೋಗು ಅಂತ ಟೈಮ್ ಆತೀನಿ. ಪ್ರಬಲ ವಾಸನೆಗಳು ಏನದಾವಲ್ಲ ಅವು ಹೇಳ್ಕೊಂಡು ಹೋಗ್ತಾವೆ. ಅದಕ್ಕೆ ನೀ ಬೇಕಾದಂಗೆ ಕೇಳ್ತೇನೆಂದ್ರು ಆಗೋಲ್ಲ ನಿನಗೆ. ಮುನ್ನಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದು ಹೊರ ವಿವೇಕಿಗೆ ಮುಕ್ತಿ ಅಂತ ಯಾಕೆ ಹೇಳ್ಯಾರ? ಬೇಕಾದಂಥ ಶಾನ್ಯ ಹೇಳೋದು ಕೇಳೋದು ಸಾಕಷ್ಟು ಆಕೈತಿ. ಒಳ್ಳೆ ಅದನ್ನು ತಿರುಗಿ ಅದನ್ನು ಮನನ ಮಾಡೋಕ್ಕಾಗೋದಿಲ್ಲ. ಯಾಕೆ? ವಾಸನೆಗಳು ಹೇಳ್ಕೊಂಡು ಹೋಗ್ತಾವ. ಮತ್ತು ಮೊದಲಿನ ರೂಢಿಗತ ವಾಸನೆಗಳು
ಇದು ಹೇಳಕ್ಕೆ ಎಷ್ಟ ಇದನ್ನು ಈ ಟೈಮ್ನಾಗ ಬಂದಾಗ ಅಷ್ಟೇ ಅದನ್ನು ನಾಟಕ ಮಾಡಿದಂಗೆ ಹೌದಿಲ್ಲ. ಬಸವಂತ ಇದನ್ನೆಲ್ಲ ಎಲ್ಲ ಹೇಳ್ತಾನೆ ಕೇಳ್ತಾನೆ, ಇನ್ನೊಬ್ಬರು ಸಂಶಯ ಹೋಗಲಂಗೆ ಅಗದಿ ಮಸ್ತ್ ಹೇಳ್ತಾನೆ. ಅದನ್ನು ಅನುಭವ ತಗೊಳಕ್ಕಾಗೋದು ಏನು ತಗೊಳ್ಳೋದು ಭಾಳ ಕಠಿಣ. ಏನು ಒಳಗೆ ಉತ್ಕಟ ಇಚ್ಛಾ ಬೇಕು. ಅದನ್ನು ಹೊಂದೇ ತೀರ್ಬೇಕು, ನಿಜವನ್ನು ಹೊಂದೇ ತೀರ್ಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಇದ್ರೆ ಆಕೈತಿ. ಉತ್ಕಟ ಇಚ್ಛಾ ಇಲ್ಲವೇ ನಮಗೆ ಇದ್ರ ಪ್ರೇರಣೆ ಆಗುವುದನ್ನ ತೊಡಗ್ಬೇಕಂತ. ಏನು ಅವ್ರಿಗೆ ಹೇಳೋ ಒಂದಿಟ್ಟು ಇದು ಪ್ರವಚನ ನಡೆದಾಗ ಬಂದ್ ಮಾಡಂತ ಅವ್ರು ಏನಾರು ತೊಗೊಳಕ್ ಬಂದಾರ ಇದೇ ಟೈಮ್ ಐತೇನೆ ಅವ್ರಿಗೆ ಸಪ್ಲ ಮಾಡಬೇಡ ಅಂತೇಳಿ ಅವ್ರಿಗೆ. ಈ ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆ ಆಗ್ಬೇಕನ್ನೋ ಹಂಗಿದ್ರೆ ಬ್ರಹ್ಮ ಜಿಜ್ಞಾಸೆ ವಾಸನೆ ಭಾಳ ಮುಖ್ಯ ಅದ ನೋಡ್ರಿ. ಏನು ಅದ ಮುಖ್ಯ ಆಗ್ಬೇಕು. ಬ್ರಹ್ಮ ಜಿಜ್ಞಾಸೆ ವಾಸನೆನ ಮುಖ್ಯ. ಅದಿತ್ತಂದ್ರೆ ಇದ್ರಾಗ ಪ್ರೇರಣೆ ಆಕೈತಿ ತೊಡಗ್ಬೇಕಂತ. ಏನು ಯಾರ್ಯಾರಿಗೆ ಯಾವ ವಾಸನ ಐತಿ ಅವ್ರು ಅದರಾಗ ತೊಡಗಿರ್ತಾರಿಲ್ಲ, ಅದನ್ನು ಸಾಧಿಸೋದ್ರಾಗ ಅದೇ ಹೆಸರದಾಗ ಇರ್ತಾರೆ ಅವರು. ಯಾರು ಹೇಳಿಡು ತಮ್ಮ ಗತ್ನಾಗ ಇರ್ತಾರೆ, ಒಳಗೆ ಅದ ಗಂಡನ್ಯಾಗ ಇರ್ತಾರೆ. ಇದು ಒಳಗಿರ್ಬೇಕಿದು ಬ್ರಹ್ಮ ಜಿಜ್ಞಾಸೆ ವಾಸನೆ ಒಳಗಿತ್ತು ಅಂತಂದ್ರೆ ನಾವು ಹೊರಗೆ ಜನರು ಕೂಡ ಜಗತ್ತಿನಾಗಿದ್ದು ತನ್ನ ಗತ್ನೇ ತಾಗಿರ್ತಾನೆ. ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ತಿರ್ತಾನೆ. ವ್ಯರ್ಥ ವೇಳೆ ಕಳೆದು ನಾವು ಏನು ಜ್ಞಾನವನ್ನು ಯಾರೇ ಆಗಲಿ ಯಾವುದೇ ಯುಗ ಮತ್ತು ಕಾಲಗಳಲ್ಲಿ ಆಗಲಿ ಹೇಳಿದರೂ ಅದು ಅಣವಶ್ಚಿನ್ನದ ಪರಿಶ್ಚಿನ್ನಲ್ಲದು. ಜಗತ್ತಿಗೆಲ್ಲ ಉಪಯೋಗ ಬರುವಂಥದ್ದು ಇದು. ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟಿಲ್ಲ, ದೇಶ ಕಾಲಗಳಿಗೆ ಸಂಬಂಧಪಟ್ಟದ್ದಲ್ಲ. ಎಲ್ಲ ಕಾಲದೊಳಗೂ ಎಲ್ಲ ವ್ಯಕ್ತಿಗೂ ಎಲ್ಲರಿಗೂ ಬೇಕಾದಂಥದ್ದು ಇದು. ಇದು ಪರಿಶ್ಚಿನ್ನತ್ವ ಇಲ್ಲದ್ದು, ಸೀಮಿತ ಅಲ್ಲಿದು, ನಿಸ್ಸೀಮವಾದದ್ದು, ವ್ಯಾಪಕವಾದಂಥದ್ದು. ಏನು ದೇಶ ಕಾಲ ವ್ಯಕ್ತಿಗಳಿಂದ ಜ್ಞಾನವು ಪರಿಶ್ಚಿನ್ನ ಇಲ್ಲ. ಏನು ಯಾವ ವಸ್ತು ನೀ ಆಗಿರ್ತಿ ಆ ವಸ್ತುವನ್ನು ನಿನ್ನಿಂದ ಬಿಡ್ಲಿಕ್ಕೆ ಆಕೈತೇನು? ನಿನ್ನ ಬಿಟ್ಟು ನಿನಗಿರಕಾಕೈತೇನು? ನೀ ಅಲ್ಲದನ್ನು ಬಿಟ್ಟು ಇರಕಾಕೈತಿ, ನಿನ್ನ ಬಿಟ್ಟು ನಿನಗಿರಕಾಕೈತೇನು? ನೀ ಎಲ್ಲದನ್ನು ಬಿಡ್ತಿ. ಏನದು ಸುಮ್ಮ ಯಾರು ಈ ಟೈಮ್ನಾಗ ಇರ್ತೈತೇನ ಅವ್ರಿಗೆ? ನಖಶಿಖಾದಿಗಳನ್ನು ತೆಗೆದೊಗಿತಿಲ್ಲ. ಕೂದ್ಲ ಉಗುರು, ನಖ ಅಂದ್ರೆ ಉಗುರು, ಶಿಖೆ ಅಂದ್ರೆ ಕೂದ್ಲ ತೆಗೆದೊಗಿತೀವಿ. ಅವನು ಬೆಳೆದು ಅಂದ್ರೆ ಅವ ನೀವು ಆದ್ರೆ ಅವನ್ಯಾಕೆ ತೆಗೆದೊಗಿತಿ? ತಡಿಲಾರ್ದ ಬ್ಯಾನಿ ಬಂದ್ರೆ ಈ ಶರೀರನೂ ಬಿಡ್ತೀವಿ, ಹೌದಿಲ್ಲ? ಯಪ್ಪ ಇದು ಬ್ಯಾಡ್, ನಮಗೆ ಇದನ್ನ ಭಾಳ ತ್ರಾಸ ಕೊಡತೈತ್ರಿ, ನನಗೆ ಬಿಟ್ರೆ ಆರಾಮ ಇರ್ತೇನೆ ಅಂತ ಇದನ್ನೂ ಬಿಡಾಕ್ತಾ ಇರಕ್ಕಿನಿ. ಇದ ನೀನಾದ್ರೆ ಅದನ್ಯಾಕೆ ಬಿಡ್ತಿ? ಎಷ್ಟೋ ಶರೀರಗಳನ್ನು ಬಿಟ್ಟು ಬಂದಿಯಲ್ಲ. ಅವೆಲ್ಲ ಎಲ್ಲಿದ್ದು ಅವಾಗ? ಎಲ್ಲಿದಾವ ಈಗ? ಅವು ಎಲ್ಲೆಲ್ಲಿದ್ದು ಅದರ ಅಭಿಮಾನ ಇತ್ತವ, ಬಿಟ್ಟು ಕೂಲೆ ಎಲ್ಲಿ ಐತಿ ಈಗ? ಅದರ ನಾಮ ರೂಪದ ಅಭಿಮಾನ ಹೋತ್ ನಿನ್ಗೆ. ಅದ ನಾನು ಅಂತ ಈಗ ಬೇರೆ ರೂಪ ಬಂತಿ, ಬೇರೆ ಹೆಸರು ಬಂತಿ, ಬದಲಾವಣೆ ಆಕ್ಕಾವಿಲ್ಲ. ನಾಮರೂಪಗಳು ವಾಸನೆಗೆ ಅನುಗುಣವಾಗಿ ಅವು ಬದಲಾವಣೆ ಹಾಕೊಂತ ಬರ್ತಾವೆ, ಜನ್ಮಗಳು ಬರ್ತಾವೆ ಮಾಡಿದ ಕರ್ಮಕ್ಕನುಸಾರವಾಗಿ. ಅವು ನೀನಲ್ಲ, ಅವು ನಡಬರ್ಕ ಬಂದದ್ದು, ಅವು ನಡಬರ್ಕ ಹೋಕ್ಕವು. ನಿಜವಾಗಿ ನೋಡಿದ್ರೆ ನಿನಗೆ ಯಾವ ಹೆಸರನ್ನು ಇಲ್ಲ, ಯಾವ ರೂಪನೂ ಇಲ್ಲ. ನಿನ್ನ ನಿಜದ ಕಡೆ ಎಲ್ಲ ಕೊಟ್ಟಾಗ ನಾಮರೂಪರಹಿತವಾದದ್ದು ನಿನ್ನ ನಿಜ ಅಂತ. ಅದರ ಅಭಿಮಾನ ಹಿಡ್ಕೊಂಡ ನೀವು ಬಳಲ್ತೀವಿ ಆಯಾ ಕಾಲದೊಳಗೆ, ಹೌದಿಲ್ಲ? ಅದ ನಾನು, ಅದ ನನ್ನ ರೂಪ, ಅದ ನನ್ನ ಹೆಸರು ಅಂತೇಳಿ ಅಭಿಮಾನ ಹಿಡ್ಕೊಂಡು ಬಳಲ್ತೀನಿ.
ಎದರ ಅಭಿಮಾನನೂ ಇರಬಾರ್ದು. ತೋರಿಡಾಗುತ್ತವೆ. ಎಷ್ಟೋ ಶರೀರಗಳ ಧಾರಣ ಮಾಡಿ ಎಷ್ಟೋ ನಮಗೆ ಹೆಸರುಗಳು ಎಷ್ಟು ಇಟ್ಟಾರೋ ಏನು ಬಿಟ್ಟು ಬಿಟ್ಟು ಬಂದಿಯಲ್ಲಿ. ಮನುಷ್ಯನ ಶರೀರ ಇದ್ದಾಗ ಹೆಸರು ಇಟ್ಕೊಂಡು ಪಶು ಪಕ್ಷಿಗಳಿಗೆಲ್ಲ ಹೆಸರು ಇಲ್ಲದವ್ರಿ ಅವಕ್ಕೆ ಹೆಸರಿಲ್ಲ ಅವಕ್ಕೆ. ಯಾವ ಹೆಸರು ಇಟ್ಕೊಂಡವು ನಾವು? ಪಶು ಪಕ್ಷಿಗಳು ಮಂಗ್ಯಾಗೋದು ಹೆಸರು ಇಟ್ಕೊಂಡಿರ್ತಾವ ನಾವು, ಕರಿತಾವ ನಾವು. ನೀ ಹಂಗೆ ಬಾ, ಅವು ಏನಿಲ್ಲ ಇಲ್ಲ. ನೀ ಎಷ್ಟು ಹೆಸರು ಇಟ್ಕೊಂಡು ನಾಮ ಇಲ್ಲಿಗೆ ಬಳಲ್ತೇವೆ ಅವನು ಇಟ್ಕೊಂಡು ನೀನು. ಅವು ಹೆಂಗೆ ಜೀವನ ಸಾಗಿಸ್ತಾವೆ? ಯಾವ ಹೆಸರಿಲ್ಲೇ ಮಂಗ್ಯ ಮಸುವ ಇಂಥದ ಹೆಸರಂತೆ ಅವು ಇಟ್ಕೊಂಡಿರೋದು ಏನು? ಎಷ್ಟು ಆರಾಮದವ್ರಿ ಅವ. ನೀ ಎಷ್ಟು ಇವನ ಹೆಸರು ಇಟ್ಕೊಂಡು ಎಷ್ಟು ನೀ ಸಂಕಟ ಬಂತೀಯಲ್ಲ. ನಾಮರೂಪಗಳನ್ನೇ ಮೋಹಿಸಿ ಬರಿದು ಕೆಡುತ್ತಲಿರ್ಪೆ ಅಂತ. ಸುಳ್ಳ ಕೆಟ್ಟು ಹೋಗ್ತೀನಿ ನಾಮರೂಪಗಳ ಮ್ಯಾಗಿನ ಮೋಹ ಇಟ್ಕೊಂಡು. ಇದು ಕೆಡಬಾರ್ದು, ಹಿಂಗೆ ಇರ್ಬೇಕು. ನನ್ನ ಹೆಸರು ಕಾಯಂ ಹೊಡಿಬೇಕು, ಬರೆಸೋದು ನನ್ನ ಹೆಸರು ಆಫೀಸ್. ಏನಿದು ಹುಚ್ಚಾಟ? ಅದಕ್ಕೆ ಉಪನಿಷತ್ತುಗಳು ವೇದಗಳಲ್ಲಿ ಯಾವ ಹೆಸರುಗಳಿಗೆ ಮಹತ್ವ ಕೊಟ್ಟಿಲ್ರಿ ಅವರು. ಅದಿಲ್ಲ, ಅಪೌರುಷೇಯವಾಣಿ ಅವು. ಇವೆಲ್ಲ ಹೆಸರು ಬರ್ಕೊಂಡದ್ದು ಪೌರುಷವಾಣಿ. ನಾ ಗ್ರಂಥ ರಚನೆ ಮಾಡೇನೆ, ನಾನು ಹೆಸರು ಹಾಕು. ಯಾರು ಬರ್ದಿಲ್ಲ ಅವನ್ನೆಲ್ಲ. ಅವು ನಾವು ಅಲ್ಲದ. ನನ್ನ ಬಗ್ಗೆ ನಾ ಏನದೇನೆ, ನನ್ನ ವಿಷಯನ ಅದ. ಎಲ್ಲ ವೇದ ಉಪನಿಷತ್ತುಗಳ ತಾತ್ಪರ್ಯನ ನಾನು. ಹೌದಲ್ಲ? ವೇದ ಉಪನಿಷತ್ತುಗಳ ವಿಷಯಕ್ಕೆ ತಾತ್ಪರ್ಯನ ನಾನು ಅದೇನೆ. ನನ್ನ ಬಗ್ಗೆ ಅವ್ರು ಹೇಳ್ತಾವ. ವೇದಗಳು, ಉಪನಿಷತ್ತುಗಳು, ಗುರುಗಳು ನನ್ನ ಬಗ್ಗೆ ನಾ ಎಚ್ಚರಿಕೆ ಕೊಡ್ತೀನಿ. ಅದೇ ನಾನಿದ್ದೇನೆ. ಯಾವುದನ್ನು ಲಕ್ಷಿಸಿ ಅವ್ರು ಹೇಳ್ತಾರ ಅದ ನಾನಿದ್ದೇನೆ. ನನ್ನನ್ನು ಲಕ್ಷಿಸಿ ಅವರು ನಾನಲ್ಲದನ್ನು ನಾನಂತ ಯಾಕೆ ಹೇಳ್ಕೊಂಡು ನಾನು? ಇದ್ದದ್ದು ಬಿಟ್ಟು ಇಲ್ಲದ್ದು ನಾನಂತ ಯಾಕನ್ಲಿ? ಅದಕ್ಕೆ ಅವರು ನಾಮ ರೂಪಕ್ಕೆ ಮಹತ್ವ ಕೊಡಲಿಲ್ಲ. ಅಜ್ಞಾನಿ ಅವ. ನಾಮ ರೂಪಗಳು ಅವನು ಅಭಿಮಾನಿಸಿ ನಾಮರೂಪಗಳನ್ನೇ ಮೋಹಿಸಿ ತಾಮಸಮತಿಯೊಳಗಾಗಿದೆ ಅಂತ. ಅದಕ್ಕೆ ತಾಮಸಿ ಬುದ್ಧಿ ಅಜ್ಞಾನದ ಬಿದ್ದು ಒಳ್ಳೆ ಯಾವಾಗಲೂ ಈ ಶರೀರವನ್ನು ಎದುರಿಟ್ಟು ಅನ್ಯವಾಗಿ ನೋಡುವ ಅಭ್ಯಾಸ ಮಾಡಕ್ಕೆ ಕಲಿಬೇಕು ನೋಡಿ. ಇನ್ನೊಬ್ಬರ ಶರೀರ ಹೆಂಗೆ ಎದುರಿಟ್ಟು ನಾವು ನೋಡ್ತೇವೆ, ಹಂಗೆ ಈ ಶರೀರನೂ ನಾವು ಎದುರಿಟ್ಟು ನೋಡಬೇಕು. ದೇಹವಿದನು ಅಣ್ಯ ದೇಹದಂದದೆ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗಹುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪ್ಸನಾಗಿ. ಅನ್ಯವಾಗಿ ಐತಿದನ್ನು ಸಂದೇಹನ ಇಲ್ಲ ನಿನಗೆ. ನೀನ ಬೇರೆ, ಶರೀರನ ಬೇರೆ, ಇದರಾಗೇನು ಸಂಶಯ ಇಲ್ಲ. ಹಿಂಗೆ ಗಟ್ಟಿ ತಿಳ್ಕೊ. ನಾನು ಅಂತ ತಿಳ್ಕೊಂಡೆ ಒದ್ದಾಡ್ತಿದೆ ಅಲ್ವ. ನೋಡ್ತೀವಿ ಅದನ್ನೆಲ್ಲ, ಅದರ ಆಗು ಹೂವುಗಳನ್ನೆಲ್ಲ ಬದಲಾವಣೆ ಆಗೋದು ನೋಡ್ತೀವಿ, ವಿಕಾರ ಆಗೋದು ನೋಡಿದ್ವಿ. ಅದು ಸತ್ಯ ಅನ್ನೋದನ್ನು ನೋಡ್ತೀವಿ, ಅದನ್ನು ಹುಗಿದನ್ನು ನೋಡ್ತೀವಿ, ಸುಡುದನ್ನು ನೋಡ್ತೀವಿ. ಎದುರಿಟ್ಟು ನೀನು ನೋಡ್ತೀವಿ ಅದನ್ನು. ನಿನಗೇನು ಆಗೇ ಇಲ್ಲ, ನೀ ಹೆಂಗ ಇದೆಯಲ್ಲ. ನೀ ಏನು ಸತ್ತಿಲ್ಲ. ಅದು ಶರೀರದಾಗ ಆಗೈತಿ ಬದಲಾವಣೆ. ನಿನ್ನೊಳಗೆ ಏನೂ ಆಗಿಲ್ಲ, ಇರುವಂಗೆ ಐತಿ ನೀನು ಇರುವುದು. ಅದ್ರ ಕಡೆ ಲಕ್ಷ್ಯ ಇಲ್ಲ ನಾನು. ಬರೀ ತೋರಿಡುವುದ್ರ ಕಡೆ ಲಕ್ಷ್ಯ. ಶರೀರಾದಿಗಳು ತೋರ್ತಾವ, ಅಡಗ್ತಾವ. ಬೇಕಾದಂಗೆ ತೋರ್ಲಿ, ಅಡಗಲಿ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿನ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ನಿನಗೆ ಬಾಧೆ ಇಲ್ಲ. ಅದನ್ನು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಯಥೇಷ್ಟಂ ತಿಷ್ಠತಿ ಜಗತ್ತಿದಮ್ಮ. ಬೇಕಾದಂತೆ ತೋರ್ಲಿ ಜಗತ್ತಿನ ವ್ಯವಹಾರ. ತೋರುವಿಕೆ ಅಡಗುವಿಕೆಯಿಂದ ಇರುವಿಕೆಗೆ ಯಾವ ಬಾಧೆನೂ ಆಗುವುದು. ಅದಕ್ಕೆ ಆಶ್ರಯನ ಇದೆ. ತೋರಿಕೆಗೆ ಅಡಗುವಿಕೆಗೆ ಆಶ್ರಯವಾಗಿ ಅವುಗಳಿಂದ ಬಾಧೆ ಹೊಂದದೇ ಇರುವಂತಹ ವಸ್ತುನ ನೀನದಿ. ಅದೇ ಸದ್ವಸ್ತು. ಅದರ ಅನುಭವವನ್ನು ಮಾಡ್ಕೋ. ನೀ ಹೆಂಗದಿ ಅನ್ನೋದು ನೋಡು. ಮತ್ತೆ ಅದನ್ನು ನೀ ಹೆಂಗದಿ ಅನ್ನೋದು ಈ ತೋರಿಕೆಯಾಗ ಹೆಂಗೆ ಕಾಣ್ತದೆ ಅದ ನೀನಲ್ಲ. ತೋರಿಡಗೋದು ನೀನಲ್ಲ. ನೀ ಏನಾರ ಕಲ್ಪಿಸ್ಕೊಂಡು ಕುಂತಿ, ಹೆಂಗೆಂಗೋ ಏನೇನೋ ಕಲ್ಪಿಸ್ಕೊಂಡು ಕುಂತಿ. ನೀ ಎಲ್ಲದನ್ನು ನೀನಂತ ಹಿಡ್ಕೊಂಡು ನಿನ್ನ ಲಕ್ಷಣ ಅಲ್ಲವು.
ಶರೀರದ ಗುಣಧರ್ಮ ಲಕ್ಷಣಗಳನ್ನು ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕುಂಡ್ತೀವಿ, ನಿನ್ನ ಗುಣಧರ್ಮ ಲಕ್ಷಣಗಳನ್ನು ಶರೀರ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತೀವಿ. ಇದಕ್ಕೆ ಅನ್ಯೋನ್ಯಾಧ್ಯಾಸ ಅಂತ ಕರೆದ್ರು. ಅದಕ್ಕೆ ಅಧ್ಯಾಸ ಮತ್ತು ಅನ್ಯೋನ್ಯಾಧ್ಯಾಸ. ವಿಪರೀತ ಬುದ್ಧಿ ಉಂಟಾಗೈತಿ ನಿನಗೆ. ಏನಿದ್ದೀ ಅದನ್ನು ಬಿಟ್ಟು ಅಲ್ಲದನ್ನು ಆರೋಪ ಮಾಡ್ಕೊಂತೀವಿ. ನನ್ನ ಗುಣಧರ್ಮ ಲಕ್ಷಣಗಳನ್ನು ಅದರ ಮ್ಯಾಗ, ಅದರ ಗುಣಧರ್ಮ ಲಕ್ಷಣ ನನ್ನ ಮ್ಯಾಗ ಆರೋಪ ಮಾಡ್ಕೊಂಡು ನನಗ ಆಗೈತಿ ಇದಂತ. ನಿನಗೇನೂ ಆಗಿಲ್ಲ ಅನ್ನೋದನ್ನು ವಿಚಾರದಿಂದ ನೀನು ಇದನ್ನು ಖಾತ್ರಿ ಮಾಡ್ಕೊ. ಆಗುವುದೆಲ್ಲ ನೀ ಅಲ್ಲದ್ರೊಳಗಾಗೈತಿ, ಶರೀರದೊಳಗೆ ಏನಾರಾಗೈತಿ, ಮನುಷ್ಯನೊಳಗೆ ಏನಾರಾಗೈತಿ, ನಿನ್ನಿಂದ ಅರಿವಿಸ್ಕೊಳ್ಳೋದ್ರೊಳಗೆ ನಿನಗೆ ಅನ್ಯವಾಗಿದ್ದದ್ರೊಳಗಾಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ, ಅದು ಅರಿವಿನಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಅರಿವಿನೋಳು ಇಲ್ಲೊಮ್ಮೆ ಮರವೆಂದು ಕುಡು ಹಿಡಿವನೇ ಜಾಣರ ದೇವ. ಅಜ್ಞಾನ ಯಾರಿಗೆ? ಬೆಳಕಿನಲ್ಲಿ ಕತ್ತಲೆ ಅನ್ನುವಂಥದ್ದಿಲ್ಲ, ಅರಿವಿನಲ್ಲಿ ಮರುವೆ ಅನ್ನೋದಿಲ್ಲ ನಿನಗೆ. ಮರುವೆ ಯಾರಿಗೆ? ನೀನು ಯಾರು? ಇದನ್ನು ನಾವು ಸರಿಯಾಗಿ ವಿಚಾರ ಮಾಡ್ಕೊತ ಹೋದಾಗ ಅವಾಗ ನನ್ನಲ್ಲಿ ಇಲ್ಲಲ್ಲ ಯಾವ ಕಾಲಕ್ಕೂ ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಅರಿವ ನಾನನ್ನು ಭಾವ ಬಂದ ಮರುವೆ ಯಾರಿಗೆ ಅಂತ. ಮರುವೆ ಅನ್ನೋದನ್ನ ಇಲ್ಲ ಅನ್ನೋದು ನಿನಗೆ ಹೊಳಿದೈತಿ. ಯಾವ ಕಾಲಕ್ಕೂ ಇಲ್ಲ. ಸುಳ್ಳ ನಿನಗದ ಆಗೈತಿ, ಮರುವಾದಂಗೆ. ನಿಜವಾಗಿ ಮರುವಾಗಿದ್ರೆ ಅದನ್ನು ಯಾವುದೇ ಜ್ಞಾನದಿಂದ ನಿನಗೆ ತೆಗೆದು ಹಾಕಕ್ಕೆ ನೆನಪು ಮಾಡ್ಕೊಳಕ ಬರ್ತಿದ್ದಿಲ್ಲ, ಪೂರ್ಣ ಮರ್ತಿದ್ರು ಅದನ್ನು. ಅದು ಅಲ್ಲಿ ಮರು ಇಲ್ಲ ನಿನಗೆ, ಸುಳ್ಳ ಮರು ಆಗೈತಿ. ಯಾರಿಗೆ? ನಿನ್ನಲ್ಲಿ ಐತೇನ ಮರು? ನಿನಗೆ ಮರು ಆಗೈತೇನ? ಸೂರ್ಯನಿಗೆ ಕತ್ತಲೆ ಆಗೈತೇನ? ಇಲ್ಲ. ಸೂರ್ಯನಿಗೆ ಗ್ರಹಣ ಹಿಡ್ದೈತೆ ಅಂತಾರೆ, ನಿನಗೆ ಹಿಡ್ದೈತಿ ಗ್ರಹಣ. ಚಂದ್ರನಿಗೆ ಗ್ರಹಣ ಹಿಡ್ದೈತೆ ಅಂತಾರೆ, ಯಾಕ್ರಿ? ಅದು ಭೂಮಿ ಅವು ನೆರಳು, ಸೂರ್ಯ ಮತ್ತು ಚಂದ್ರ ಇವು ಒಂದೇ ಸರಳ ರೇಖೆ. ಭೂಮಿ ಒಂದೇ ಇದ್ರಾಗ ಬಂದು ಅಂದ್ರೆ ಭೂಮಿ ನೆರಳು ಚಂದ್ರನ ಮ್ಯಾಗ ಬಿದ್ದರೆ ಚಂದ್ರಗ್ರಹಣ, ಸೂರ್ಯನ ಮ್ಯಾಗಿದ್ರೆ ಸೂರ್ಯಗ್ರಹಣಕ್ಕೆ. ಅದು ಭೂಮಿ ಮರಿ ಆಗೈತಿ, ಆದರೆ ಸೂರ್ಯನಿಗೇನು ಗ್ರಹಣ ಹಿಡಿದಿಲ್ಲ, ಅದು ಚಂದ್ರನಿಗೆ ಏನು ಗ್ರಹಣ ಹಿಡಿದಿಲ್ಲ. ಆ ಮರಿ ಆಗಿದ್ದಕ್ಕೆ ನಾವು ಗ್ರಹಣ ಅಂತ ತಿಳ್ಕೊತೀವಿ. ಏನೂ ಆಗಿಲ್ಲ ನಿನಗೆ. ನಾವು ಏನೇನೋ ಕಲ್ಪಿಸ್ಕೊಂತೇವೆ, ಗ್ರಹಣ ಹಿಡ್ದ ನನಗಾದ ಕತಿ, ದೋಷ ಕತಿ, ಇದು ಇರುವಿಕೆಗೆ ನಿನಗೇನಾಕೈತಿ? ನೀ ಯಾರನ್ನೋದ ನಿನಗೆ ಗೊತ್ತಿಲ್ಲ, ಅದಕ್ಕೆ ನನಗೆ ಅದಾಗೈತಿ ಇದಾಗೈತಿ ಅಂತ. ನಿನ್ನ ಬಗ್ಗೆ ನೀನು ನಿಜವಾಗಿ ತಿಳ್ಕೊಂಡೆ ಅಂದ್ರೆ ನಿನಗೇನೂ ಆಗೇ ಇಲ್ಲ, ಆಗೋದೂ ಇಲ್ಲ ಅನ್ನೋದು ನಿನಗೆ ಹತ್ತೈತಿ. ಅವಾಗ ನಿನಗೆ ಚಿತ್ತಿಲ್ಲ. ಏನಾರ ಆಕೈತಿ ಅನ್ನೋ ಸುಳ್ಳು ನಿನಗೆ. ಏನಾಕೈತಿ? ಏನೂ ಆಗೋದಿಲ್ಲ. ಏನಾಗೋದಿಲ್ಲ, ತೋರಿಕೆಗೆ ಆಕೈತಿ, ಇರುವಿಕೆಗೆ ಏನೂ ಆಗಿಲ್ಲ. ಅನುಭವದಿಂದ ಅದನ್ನು ಗಟ್ಟಿ ತಿಳ್ಕೊಬೇಕು ನೀನು. ಏನು ಅಂದ ಚಿಂತೆ ಹಿಡಿದೈತಿ. ಯಾವುದೋ ಚಿಂತೆ ಇರಬಾರ್ದು, ಆರಾಮಿರ್ಬೇಕನ್ನೋ ಹಂಗಿದ್ರೆ ಹಿಂಗೆ ನೀವು ವಿಚಾರ ಮಾಡಿಕೊಂಡು ನಿನ್ನ ಭಾವದೊಳಗೆ ನೆಲೆಯಾಗಿ ನಿಲ್ಲಬೇಕು. ಆತ್ಮಭಾವದೊಳಗೆ ಗಟ್ಟಿಯಾಗಿ ಉಳಿಬೇಕು. ನಿನ್ನ ಭಾವ ಆತ್ಮಭಾವದೊಳಗೆ ನಿಷ್ಠ, ಬ್ರಹ್ಮಭಾವದೊಳಗೆ ಬ್ರಹ್ಮನಿಷ್ಠ ನೆಲೆಯಾಗಿ ನಿಲ್ಲಬೇಕು ನೀವು. ಅದೇ ನಾನು ತಿಳುವಳಿಕೆ, ಗಟ್ಟಿಯಾಗಿ ಉಳಿಬೇಕು ಅಂತ. ಬ್ರಹ್ಮನಿಷ್ಠತ್ವ ಬರೋದು ಭಾಳ ಕಠಿಣ. ನಾವು ಭ್ರಮಿಷ್ಠರು ಹಾಕೊಂಡು ಕುಂತೀವಿ. ಭ್ರಾಂತಿ ಬೆನ್ನು ಹತ್ತಿದ್ದವು ಎಲ್ಲ ತಿರ್ಗೋಯ್ತು. ಈ ಭ್ರಾಂತಿ ನಾಶ ಮಾಡ್ಕೊ ಅಂದಾಗ ನಿನಗೆ ಶಾಂತಿ ಸಿಗ್ತೈತೆ ನೋಡ್ರಿ. ಎಲ್ಲವೂ ಭ್ರಮೆ ಇದೆ. ಭ್ರಮೆ ನಿರಸನ ಆಗ್ಬೇಕು ನೋಡ್ರಿ. ಭ್ರಮೆ ನಿರಸನ ಯಾವಾಗ ಆಕೈತೆ ಅಂದ್ರೆ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡಾಗ ಇದು ಭ್ರಾಂತಿ ಹೋಗ್ತೈತಿ. ಅದಕ್ಕೆ ಅದನ್ನು ಮೊದಲು ಮಾಡ್ಕೋ. ಭ್ರಾಂತಿ ನಾಶ, ಶಾಂತಿ ಪುರುಷ, ಸಂತ ಜನಾಧೀಶ ಅಂತ ಅದಕ್ಕೆ ಅಂತಾರೆ. ನಾನು ನೀನನ್ನೋದು ಭ್ರಮೆ. ಜಗತ್ತೈತಿ, ಯಾಕಂದ್ರೆ ದೇವರದಾನ ಅನ್ನೋದು ಭ್ರಮ, ಈಶ್ವರದಾನ ಅನ್ನೋ ಭಾವನ. ಭ್ರಮೇಣಾಂ ಭ್ರಮೇಣತ್ವ ಭ್ರಮೇಣ ಉಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವ ಭ್ರಮ ಮೂಲಮಿದಂ ಜಗತ್ತು. ಎಲ್ಲವೂ ನಿನ್ನ ಭ್ರಾಂತಿಯಿಂದ ಆಗಿದೆ. ಈ ಭ್ರಾಂತಿ ನಿನ್ನ ಬಗ್ಗೆ ಮರ್ತಾಗಿದೆ, ಭ್ರಾಂತಿ ಉಂಟಾಗಿದೆ. ನಿನ್ನ ಎಚ್ಚರಿಕೆ ನಿನಗಾತಂದ್ರೆ, ನಿನ್ನ ಅರಿವು ನಿನಗಾತಂದ್ರೆ ಈ ಭ್ರಾಂತಿ ನಾಶ ಆದಂಗೆ. ಅದಕ್ಕೆ ಈ ಭ್ರಾಂತಿ ನಾಶ ಮಾಡ್ಕೋಬೇಕಾದ್ರೆ ಇದು ಒಂದೇ ಉಪಾಯ. ವಿಚಾರದಿಂದ ನೀನು ಯಾರು, ಆರು ನಾನೆಂದು ವಿಚಾರಿಸು.
ಅಂದಾಗಿ ಸಂಸಾರ ದುಃಖ ನಿನಗಿಲ್ಲದಂಗೈತೆ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದರಿದೆ ಅಂತ. ಅರತು ಕೂಡಲೇ ಇದು ಇಲ್ಲ 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 ಅನ್ನೋದು ನೀನು ಬೆಳಿತೈತಿ. ಯಾವ ಕಾಲಕ್ಕೂ ಇಲ್ಲ ಇಲ್ಲ ಅನ್ನೋದು. ನನಗಿಲ್ಲ ಇಲ್ಲ ಅಂತ ಶಿವಾನಂದಾಚಾರ್ಯ ನಗ್ತಿದ್ರಂತ. ತನ್ನ ಭಾವದೊಳಗೆ ಹೊಡಿತೆ ಅಂದ್ರೆ ಅವಾಗ ನಗ್ತಿದ್ರಂತ. ಮತ್ತೆ ಯಾಕೆ ಇದು ಬಂತು ನನ್ನಲ್ಲಿದಂತ ಒಮ್ಮೊಮ್ಮೆ ಅಳ್ತಿದ್ರು. ಸಣ್ಣೊಂದಿರ್ತ 9 ವರ್ಷದವ್ರು ಇದ್ದಾಗ ಅವಾಗ ಮಾತಾಡಿಲ್ಲ ಅಲ್ಲಿ ಮಠ. ಅವರು 3 ವರ್ಷದವ್ರು ಇದ್ದಾಗ ಹಿಂಗೆಲ್ಲ ಅವ್ರಿಗೆ ವಿಚಾರ ಮಾಡ್ಕೊಂತ ಬಂದವ್ರು. ಇದ್ರ ಹಕ್ಕಿಗತಿ ಗೊತ್ತೈತೆ ನನಗೆ. 3 ವರ್ಷದವನು ಇದ್ದಾಗಿಂದನೇ ಇದ್ರ ಅಭ್ಯಾಸ, ಪ್ರಬಲ ಅಭ್ಯಾಸ ಒಳಗೆ ನಡೆದೈತೆ ಆಂತರಿಕವಾಗಿ. ಅದಕ್ಕೆ ಮೌನವಾಗಿದ್ದ, ಮಾತಾಡಕ್ಕೆ ಹೊರಗಿನ ರತ್ತೆ ಒಳಗಿನ ಆಂತರಿಕ ಅಭ್ಯಾಸ ನಡೆದೈತೆ ಅವ್ರಿಗೆ. 9 ವರ್ಷದವರೆಗೆ ಅಖಂಡ ಬಿಟ್ಟು ಬಿಡದ ಆಂತರಿಕವಾಗಿ ಅಭ್ಯಾಸ ನಡೆದೈತೆ ಒಳಗೆ. ಅದಕ್ಕೆ ಮೌನ ಆಗಿತ್ತು. ನೀವು ಈ ಕಡೆ ಬಾಹ್ಯದ ಕಡೆ ಇದೇ ಇಲ್ಲ, ಆಸಕ್ತಿ ಇಲ್ಲ. ಇಲ್ಲ ಒಳಗೆ ಆಂತರಿಕವಾಗಿದೆ ಅಭ್ಯಾಸ. ಏನು ಜನ್ಮ ಜನ್ಮಾಂತರ ಹಿಂದಿನ ಜನ್ಮದ ಇದು ಪ್ರಬಲ ಸಂಸ್ಕಾರ ಇದ್ರೆ ಬರ್ತೈತೆ. ಈಗ ನಮ್ಮ ಸಂಸ್ಕಾರ ನಮಗೆ ಇರ್ತಾವಲ್ಲ, ಇದೇ ವಾಸನ ಇರ್ತೈತಿ. ಅದೇ ವಾಸನ ಯಾರಿಗೆ ವಾಸನ ಇರ್ತಾವ ಅದನ್ನ ಅದ್ರಾಗ ಪ್ರವೃತ್ತಿ ಆಗಿರ್ತಾನೆ. ಬ್ಯಾನಿ ಬಂದಾಗಷ್ಟೇ ಈ ಶರೀರ ಬಿಡ್ಬೇಕಂತೀನಿ. ಅನುಕೂಲ ಆದಾಗ ಇರ್ಲಿ ಅಂತಿ, ಹೌದಿಲ್ಲ? ಮರ್ತು ಬಿಡ್ತೀವಿ ಮತ್ತೆ ಅದನ್ನು. ಬ್ಯಾನಿ ಬಂದಾಗಷ್ಟೇ ತಡಿಲಾರ್ದಂಥ ಬ್ಯಾನಿ ಬಂದಾಗ ಯಪ್ಪ ಇದು ಯಾವಾಗ ಬಾದಿತ್ತು ಅಂತ ತಡ್ಕೊಳಾರ್ದಷ್ಟೇ ಈ ಬಂತಂದ್ರೆ. ಇದು ಪಂಚಭೂತಾದಿಗಳಿಂದ ಆದಂಥ ಪ್ರಕೃತಿ ಕಾರ್ಯ ಇದು. ಅದು ವಿಕಾರ ಹಾಕುವಂತ ಹೋಗೋದು. ಅದು ವಿಕಾರ ಆಗೋದು ದಿನಸಗಳಿಂದ ಕುಡೈತಿದು, ಅದಕ್ಕೆ ವಿಕಾರ ಆಗೋದು. ನೀ ಏನಾರ ವಿಕಾರ ಆಗೇನ? ನೀ ಏನಾರ ಕುಡಿಸಿ ತಯಾರು ಮಾಡ್ಯಾರ ನಿನ್ನ? ಪಂಚಭೂತಾದಿಗಳಿಂದ ಸಂಘಟಿತವಾದಂತಹ ದೇಹ ಇದು, ಅದು ನೀನಲ್ಲ. ನೋಡಿ ಅದನ್ನೆಲ್ಲ ಹೆಂಗೆ ತಯಾರಾಕೈತಿ ನೀನ ನೋಡ್ತಿ ಅದನ್ನು. ಅದಲ್ಲ ಉರುಳಿಲ್ಲದ ಬೆಂದು ಗರ್ಭದಲ್ಲಿ ನಿಂದು ಇವೆಲ್ಲ ಶರೀರ ತಿಂಗಳಿಗೆ ಒಂದೊಂದು ಮನೆ, ಒಂದೊಂದು ತಿಂಗಳಿಗೆ ಒಂದೊಂದು ಮನೆ ಹಾಕೋಂತ ಬಂದು ವಿಕಾರ ಹಾಕೊಂತ ಪೂರ್ಣ 9 ತಿಂಗಳಾದ ನಂತರ ಎಲ್ಲ ಪರಿಪೂರ್ಣ ದೇಹ ರಚನಾ ಆದದ್ದು ನೋಡ್ತಿ. ಹೌದಿಲ್ಲ? ಹೆಂಗಾತಿದು ದೇಹ ಅಂತ ಸೋಜಿಗ. ಹೌದಿಲ್ಲ? ರೇತೋ ರುದಿರ, ಯಾಕ್ರಿ ತಂದೆದ ರೇತಸ್ಸು ತಾಯಿ ರುದಿರ ಎರಡು ಕೂಡಿದ್ದ ಇದು ಶರೀರ ತಯಾರಾಗಕ್ಕೆ ಚಾಲು ಆಗ್ತದೆ. ತಿಂಗಳ ಬದಲಾವಣೆ ಆಕೈತಿ, ತಿಂಗಳಿಗೊಮ್ಮೆ ಬದಲಾವಣೆ ಆಗಿ ಅವಾಗ ಒಂದಿಟ ಉದ್ದಕ್ಕೆ ಬದಿಗೆ ಆಕಾರ ಅಥವಾ ಕೈ ಕಾಲು ತಿಂಗಳಿಗೆ ಒಂದೊಂದು ಮುನಿ ಉಗುರು ಕೂದಲ ಅವು ಬರ್ಕೊಂತ ಬರ್ತಾವ. 6 ತಿಂಗಳಿಗೆ ಕೂದಲು ಬರಕ್ಕೆ ಚಾಲು ಮಾಡ್ತಾವಂತ. ಅವಾಗ ಹೂ ಮುಡಿಸೋ ಕಾರ್ಯ ಮಾಡ್ತಾರೆ. ಸಂಸ್ಕಾರ, ಗರ್ಭಧಾರಣ ಸಂಸ್ಕಾರ ಅವನು ಮಾಡಿ ಪೂರ್ಣ ಕಡಿತನಕ್ಕೂ ಎಲ್ಲಿ ಮಠ ಸಂಸ್ಕಾರ. ಮಣ್ಣು ಕೊಟ್ಟು ಬಂದು ದಿನದ ಸಂಸ್ಕಾರ ಮಾಡಿದ್ ಮುಗೀತಿಪ್ಪ ಅವನ ಜೀವನ ಯಾತ್ರ. ಅಲ್ಲಿ ಮಠನೂ ಐತಿಲ್ವ ಸಂಸ್ಕಾರ? ಅಂತ್ಯ ಸಂಸ್ಕಾರ ಮುಗಿದನ ದಿನ ಕಾರ್ಯ ಮಾಡಿದ ಮುಗೀತಿಪ್ಪ ಅವನ. ಅಲ್ಲಿ ಮಠ ಸಂಸ್ಕಾರ. ಅದ್ರಾಗಷ್ಟರೊಳಗೆ ನಾವು ಸುಧಾರಿಸ್ಕೋಬೇಕು. ಮತ್ತು ಹೊಳ್ಳಿ ಇದ್ರಾಗ ಹೊಳ್ಳಿ ಬಂದು ಇದನ್ನ ಮಾಡ್ಕೊಂತ ಏನು ಮಾಡಿದ್ದೀನಿ ಇನ್ನೆಮ್ಮೆ ಬರ್ದಂಗೆ ಮಾಡ್ಕೋ. ಇದನ್ನು ಅಂದ್ರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡ. ಸಂಸ್ಕಾರನ ಸಂಸಾರ ಎಲ್ಲ ನಿನ್ನ ನಿಜದ ಎಚ್ಚರ ಆದ್ಮ್ಯಾಗ ಎಲ್ಲ ಸಂಸ್ಕಾರಗಳು ಆದ್ಮ್ಯಾಗ ನಿನ್ನ ಸಂಸಾರ ಎಲ್ಲೈತಿ. ನಿದ್ದೆ ಹತ್ತಿದಾಗ ಹೆಂಗಿರ್ತಿ ಹಂಗೆ ಎಚ್ಚರಿಕೆ ಒಳಗಿರಕ್ಕೆ ಕಲೀನಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿನ ತಗೊಂಡಿರೋ ಪ್ರಯತ್ನವನ್ನು ಮಾಡು.
ಅಲ್ಲಿ ಹೆಣ್ಣಿದ್ದೇನು ಗಂಡಿದ್ದೆ, ಅಲ್ಲಿ ಏನಾರ ಆಗಿದ್ದೇನೆ? ಏನೂ ಆಗಿದ್ದಿಲ್ಲ. ಅಲ್ಲಿ ಸಾಹುಕಾರ ಇಲ್ಲ, ಬಡವಿಲ್ಲ, ಸಣ್ಣವಿಲ್ಲ, ದೊಡ್ಡವಿಲ್ಲ, ಯಾವ ಅನ್ಯ ಭಾವ ಇಲ್ಲದ ಹೆಂಗಿದ್ದೆ ಅಲ್ಲಿ ಆರಾಮಿದ್ದೆಲ್ಲ. ಅಲ್ಲಿ ತಿಳಿಯಲೇ ಇದ್ದಿ, ಇಲ್ಲಿ ತಿಳಿದಿರು ಎಚ್ಚರಿದ್ದ ಅದು ಆ ಸ್ಥಿತಿಯ ಅನುಭವಕ್ಕೆ ಹೋಗ್ಬೇಕಾಗಿತ್ತು. ಅರಿವು ಸಹಿತ ಆನಂದದ ಸ್ಥಿತಿಯೊಳಗೆ ಉಳಿಬೇಕಾಗಿತ್ತು. ಅಲ್ಲಿ ಮರೆತಿರ್ತಿ, ಏನೂ ತಿಳಿಯಲಿ, ಆರಾಮಿರ್ತಿ. ಇಲ್ಲಿ ತಿಳಿದ ಆರಾಮಿರು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ. ಅಜ್ಞಾನಂ ಆನಂದಂ ಬ್ರಹ್ಮ. ತಿಳಿಯಲಿ ಆರಾಮಿರುವುದು ಬ್ರಹ್ಮ ಅಲ್ಲ, ಅದು ನೀತಿ. ತಿಳಿದ ಆರಾಮಿರುವುದು ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಅರಿವು ಸಹಿತ ಆನಂದದ ಸ್ಥಿತಿ ಅಂತ. ಅರಿವಿನ ಮೂಲಕ ಸದ್ದ ನನಗೆ ಆನಂದದ ಅನುಭವ ನಡೆದದನ್ನು ತಿಳುವಳಿ ಎಚ್ಚರಿರಬೇಕು. ಆನಂದದ ಅನುಭವ ಮಾಡ್ಕೊಂತ ಇದ್ದು ಎಚ್ಚರಿದ್ದು ಆ ಸ್ಥಿತಿ ಹೊಂದಿದಾಗ ನಿನಗೆ ಮುಕ್ತದೇನೆನ್ನೋದು ಅನುಭವ ಬರ್ತದೆ. ಏನು ಎಚ್ಚರ ಕನಸುಗಳಿಲ್ಲ, ನಿದ್ರೆನೂ ಇಲ್ಲ. ಅದ್ರಲ್ಲಿ ಏನೊಂದು ತೋರದ ಅಜ್ಞಾನವಲ್ಲದ ಅಂತ ಅದಕ್ಕೆ ಹೇಳ್ಯಾರ. ಎಚ್ಚರನೂ ತೋರಂಗಿಲ್ಲ, ಕನಸನೂ ತೋರಂಗಿಲ್ಲ, ನಿದ್ದೆನೂ ಹತ್ತಂಗಿಲ್ಲ. ಅದ ನಿನ್ನ ನಿಜ ಅಂತ. ಆದ ಅನುಭವ ಬರುವವರೆಗೂ ನಿರಂತರ ಅಭ್ಯಾಸ ನಮಗೂ ಆಂತರಿಕವಾಗಿ ನಡಿಬೇಕಿದೆ. ಯಾರು ಎಲ್ಲೋ ಒಬ್ಬ ಇದನ್ನು ತಿಳ್ಕೊಂಡು ಆ ಸ್ಥಿತಿ ಹೊಂದಬೇಕಂದ್ರೆ ನಾವು ಕೋಟಿ ಜನಗಳಲ್ಲಿ ಒಬ್ಬರು ಸಿಗ್ತಾರೆ. ಈ ಇಂದ್ರಿಯದ ವ್ಯಾಮೋಹದಿಂದ ಕಡೆಕಾಗುವುದು ಸಾಮಾನ್ಯ ಜನರ ಕೆಲಸ ಅಲ್ಲ. ಹಿಂದಿನ ಜನ್ಮದ ಸಂಸ್ಕಾರ ಬಲ ಇದ್ದ ನಾವು ವಿಶೇಷ ಪ್ರಯತ್ನ ಮಾಡಿದಾಗ ಅದಕ್ಕತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನೀನು ಆರ್ಡಿನರಿ ಮಂದಿ ಕೆಲಸಗಳು ಎಕ್ಸ್ಟ್ರಾರ್ಡಿನರಿ ಬೇಕಿದಕ್ಕಂತಿದ್ರು ಜೋರು. ವಿಶೇಷ ಪ್ರಯತ್ನ ಮಾಡಿದಾಗ ಇದು ನಮ್ಗೆ ಲಾಭ. ನಾ ಮಾಮೂಲಿ ಹೇಗೆ ಹೇಳೋದು ಕೇಳೋದು ಎಂದಿನಂತೆ ಅವ ಚಾಡಿ ಬಿಟ್ಬಿಟ್ಟು ಮತ್ತು ಅದ ರೂಢಿ ಒಳಗೆ ಏನು ಮಾಡೋದು? ಹಿಂಗೆ ಹೋಗೋದು. ನೀನು ಎಷ್ಟು ಜನ್ಮ ಆದರೂ ನಿನಗಾಗೋದಿಲ್ಲ. ಪಟ್ಟು ಹಿಡಿದು ಸಾಧನೆ ಮಾಡಿ ಅದನ್ನು ಲಾಭ ತಗೊಂಡ ತೀರ್ತೀನಿ ಅನ್ನೋದು ಛಲ ಬೇಕಲ್ಲ. ಅಂತ ಒಂದು ಉತ್ಕಟ ಇಚ್ಛಾ ನಮ್ಮಲ್ಲಿ ಜಾಗೃತ. ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಮುಕ್ತಿಯನ್ನು ಹೊಂದಬೇಕಪ್ಪ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ಪ್ರಬಲವಾದಂಥ ಇಚ್ಛಾ ಅದು ನಮ್ಮನ್ನು ಈ ಅಭ್ಯಾಸದಾಗ ತೊಡಗಕ್ಕೆ ಹಚ್ತದೆ. ಯಾರ್ಯಾರಿಗೆ ಇಚ್ಛಾ ಇರ್ತೈತಿ ಅವ್ರು ಇದ್ರಾಗ ತೊಡಗಿರ್ತಾರೆ. ವಿಷಯೇಂದ್ರ ಸಂಪರ್ಕ ಭೋಗದ ಇಚ್ಛಾ ಇದ್ರೆ ಅದನ್ನ ವ್ಯವಸ್ಥೆದಾಗ ಅವ್ನು ತೊಡಗಿರ್ತಾನೆ. ಬರೀ ಹೆಸನ ಇರ್ತೈತೆ ಅವ್ನು, ಮತ್ತೊಂದು ಇರೋದೇ ಇಲ್ಲ ಅವ್ನಿಗೆ. ಅದರಿಂದ ಏನು ಲಾಭ ಐತಿ, ಜನ್ಮ ಅಂತ ಮಾಡ್ಕೊಂತ ಬಂದೀವಿ ಅನ್ನೋದು ಹೊಳಿವಲ್ಲ ಅದಕ್ಕೆ ಮನಸ್ಸಿಗೆ. ಇದೇ ಮನಸ್ಸು ಯಾಕೆ ತಿರುಗ್ತಿ ಅದ್ರಾಗ? ಸುಳ್ಳ ದುಡುದು ಗುಡ್ಡಕ್ಕಲ್ಲು ಹೊತ್ತಾಗ ನೀನು ಬಾಳೆ. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಏನದಲ್ಲ, ವಿಷಯದ ಸಂಪರ್ಕ ಭೋಗಕ್ಕಾಗಿ ಬಹಳಷ್ಟು ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡುವ ಆಶಯ ಏನು ಅದೇ ನಿನ್ನನ್ನು ಏನು ಮಾಡ್ತೈತಿ ತೇಕಾಕಸ್ತದೆ. ಧನುವು ಆಕೈತಿ ಬರ್ತದ್ರಿಂದ ಏನು ಧನು ಹೋಗ್ಬಿಟ್ಟು ಅವನು ಗಳಿಸ್ಯಾರ ಏನು ಸುಖ ಹೊಂದಿದೀಪ? ನೋಡ್ತಿ, ಕಂಡು ಕೇಳಿ ಅದನ್ನು ಮಾಡಿದವ್ರು ಗಳಿಸಿದವ್ರು ಏನಾಗ್ಯಾರ, ಅವನು ಅಣುಲಿ ಹೊಣಿದವ್ರು ಏನಾಗ್ಯಾರ ನೋಡೋದ್ರ ಬೆನ್ನು ಹೈತವ್ರು ಏನಾಗ್ಯಾರ. ಸುಖಿಗಳಾದವರೆಲ್ಲ ಜಗತ್ತಿನ ವಸ್ತುಗಳ ಬೆನ್ನು ಹತ್ತಿದ್ರು, ಅವನು ಗಳಿಸಕ್ಕೆ ಮಾಡಿದ್ರು, ನಾವು ಅವುಗಳ ಅಭಿವೃದ್ಧಿ ಮಾಡಿದ್ರು. ನಾವು ಅದು ಅವಶ್ಯಕತೆ ಇಲ್ಲ. ನಾವು ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡಿಕೊಂಡ ನಮ್ಮ ನಿಜ ಜ್ಞಾನವನ್ನು ಮಾಡ್ಬೋದು ಒಂದೇ ನಮ್ಮ ಕೆಲಸದ ಹೊತ್ತು ಈ ಶರೀರದ ಬಗ್ಗೆ ತಿದ್ಯಾಡೋದು ಮಾಡಕ್ಕೆ ಹೋಗ್ಬೇಡ. ಶರೀರದ ಆಗು ಹೋಗುಗಳಲ್ಲಿ ನಿನ್ನ ಹಿರಿತನ ಇಲ್ಲದ ಹಿರಿತನ ಮಾಡಕ್ಕೆ ಹೋಗ್ಬೇಡ. ನೀನು ಅದನ್ನು ಮಾಡಿನೇ ಇದನ್ನು ಮಾಡಿನೇ ಏನು ಮಾಡಿದ್ರು ಎಲ್ಲ ಮಣ್ಣು ಮಸಿ, ಉಪಯೋಗ ಇಲ್ಲ. ಇದು ಹೊಳಿಬೇಕಲ್ಲ. ಅವ ಹೊಳದವ ಸ್ವರೂಪಾನುಸಂಧಾನದ ಹೊತ್ತು ಯಾವ ಕಾರ್ಯವನ್ನು ಮಾಡಕ್ಕೆ ಹೋಗುದಿಲ್ಲ. ಅವ ತಿಳಿದವ. ಅಜ್ಞಾನಿ ಅದನ್ನು ಮಾಡಿನೇ ಇದನ್ನು ಮಾಡಿನೇ ಸುಳ್ಳ ವೇಳೆ ಕಳಿತಿದ್ದು ಕೆಲಸ, ವ್ಯರ್ಥ ವೇಳೆ ಕಳಿತಿಯಲ್ಲೋ, ಸುಮ್ಮನೆ ಕಾಲ ಕಳಿತಿಯಲ್ಲ. ಅವ ಅಜ್ಞಾನಿ, ಅವ ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಎಂದೂ ಪ್ರಯತ್ನ ಮಾಡಕ್ಕೆ ಹೋಗೋದು ವಿಷಯ ಪ್ರಾಪ್ತಿಗಾಗಿ, ವಿಷಯ ಭೋಗಕ್ಕಾಗಿ. ಪೂರ್ಣ ಅದನ್ನು ವಾಸನ ನಾಶ ಮಾಡ್ಕೊಳಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ನೀ ಏನಾರು ಮಾಡಿ ಹೊಂದಬೇಕಾಗಿಲ್ಲ, ರೆಡಿ ಇದ್ದದ್ದೈತೆ ಅದು. ಈ ಕಡೆ ಹೆಸನ ಬಿಡೋದನ್ನ, ಆ ಕಡೆ ಹೊರಗೆ ಹಣಿಕೆ ಹಾಕೋ ಹೆಸನ ಬಿಡು, ಒಳಗೆ ಲಕ್ಷ ಕೊಡು,
ರೆಡಿ ಇದ್ದದ್ದೈತೆ ಅದನ್ನು ಅನುಭವಿಸಿ ಉಳಿದು ಬಿಡೋದು. ರೆಡಿ ಇದ್ದದ್ದನ್ನು ಹೊಂದ್ಕೊಂಡಿರೋ ಕೆಲಸ ಅದು ನೋಡ್ರಿ. ನೀ ಹೊಸದಾಗಿ ಏನಾರ ಮಾಡಿ ಹೊಂದಬೇಕಾಗಿಲ್ಲ, ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ. ನೀ ಮುಕ್ತಿ ಹೊಂದಲಿಕ್ಕೆ ಕರ್ಮ ಮುಕ್ತಿಗೆ ಸಾಧನ ಅಲ್ಲ ಮತ್ತು ಬಂಧನಕ್ಕೆ ಹಾಕ್ತೈತಿ, ಮತ್ತು ಜನ್ಮಾಂತರ ತಿರ್ಗಾಕತೈತಿ. ಅದಕ್ಕೆ ಯಾವ ಕರ್ಮದ ಅಪೇಕ್ಷೆನೂ ಮಾಡಕ್ಕೆ ಹೋಗ್ಬೇಡ. ತಿಳಿದವರು ಕರ್ಮವನ್ನು ಮಾಡಂತ ಹೇಳುವುದಿಲ್ಲ, ತಾವು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಮಾಡಂತ ಹೇಳುವುದಿಲ್ಲ. ಕರ್ಮವನ್ನು ಮಾಡುವ ಭವದಲ್ಲಿ ತೊಳಲು ಅಂತ ಅವ್ರು ಹೇಳಕ್ಕೆ ಹೋಗುದಿಲ್ಲ. ಏನು ಈ ಇಂದ್ರಿಯಗಳ ಗದ್ದೆಲ್ಲ ಬಿದ್ದ ಹೋಗಿದೆ, ತಿಳಿದೀನಿ. ಬರೇ ಅದ ವಾಸನ, ಅವುಗಳ ಬೆನ್ನ ಹತ್ತಿ ಜನ್ಮ ಅಂತ ತಿರುಗಾಗ್ತದೆ. ಏನು ಅವನು ತೃಪ್ತಿ ಪಡಿಸಕಂತ ಆಗುವುದನ್ನ. ಏನು ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಾನಿ, ತಿಂಬುಮ್ಮೋ ವಾಸನ ತಿನ್ನೋದ್ರಿಂದ ಹೋಗ್ತೇನೆ, ನೋಡುವುದರಿಂದ ಹೋಗ್ತೇನೆ, ಮೂಸಿ ನೋಡೋದು, ಮುಟ್ಟುವುದು, ಕೇಳೋದು, ಹಾಡೋದು, ಅದೇ ಜನ್ಮಾಂತರ ತಿರುಗಸ್ತದ. ಏನು ಮುಕ್ತ ಆಗ್ಬೇಕು ಮಾಡುವಂಗಿದ್ರೆ ಈ ವಾಸನೆಗಳಿಂದ ನಾವು ಇವನ್ನ ನಾಶ ಮಾಡಿಕೊಂಡು ಇವುಗಳನ್ನು ಬಿಡುಗಡೆ ಹೊಂದಬೇಕು. ವಾಸನಾಕ್ಷಯ ಮಾಡ್ಕೋ, ನಾಶ ಮಾಡ್ಕೋ. ಅವನ್ನೆಲ್ಲ ಜಗತ್ತಿನಾಗ ಏನಾರು ಹೊಂದಬೇಕು ಮಾಡಬೇಕು ಅನ್ನೋದು ಉಳಿಬಾರ್ದು. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡು. ಅಂದಾಗ ನಿನಗೆ ನಿತ್ಯ ನಿನ್ನ ನಿಜದ ಭಾವದೊಳಗೆ ಉಳ್ಕೊಳ್ಳಿಕ್ಕೆ ಬರ್ತೈತಿ. ವಾಸನ ಇತ್ತಂದ್ರೆ ಅದು ಏನು ಅದನ್ನು ಅಲ್ಲಿ ನಿಂದ್ರೆ ಬಿಡೋದಿಲ್ಲ ಅದು ಮನಸ್ಸು, ಮತ್ತು ತನ್ನ ಇದಕ್ಕೆ ಚಳಿಗೆ ಹೋಗ್ತೈತೆ. ಮತ್ತು ವಾಸನ ಇತ್ತಂದ್ರೆ ಅದನ್ನು ಪೂರ್ಣ ವಿಚಾರದಿಂದ ಅವನು ನಾಶ ಮಾಡು. ಗಾಢ ನಿದ್ರೆಯೊಳಗೆ ಅಜ್ಞಾನ ಇರ್ತದೆ, ಸಮಾಧಿ ಒಳಗೆ ಜ್ಞಾನ ಇರ್ತದೆ. ಅದಕ್ಕೆ ಜ್ಞಾನ ಸಮಾಧಿ ಅಂತ. ಯಾವುದೇ ಏನೇ ಯೋಜನೆ ಮಾಡಿದ್ರು ನಿಮ್ಮ ಯೋಜನೆಗಳೆಲ್ಲ ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮದ ಯೋಜನಾದಿಗಳು ಹೋದಿಲ್ಲ, ಅವುಗಳಿಂದ ಸುಖ ಹೊಂದಬೇಕಂತ ಅದ ಪ್ರಯತ್ನ ನಡೆಸಿರಿ ಹೋದಿಲ್ಲ ನಿಮ್ಮ ಯೋಜನಾದಿಗಳೆಲ್ಲ. ಈ ಯೋಜನೆಗಳನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ. ಇತಿಹಾಸವನ್ನು ತೆಗೆದು ನೋಡ್ರಿ, ಎಷ್ಟು ಮುಂದುವರೆದಾರಪ್ಪ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಂದ್ರು ಈ ಯೋಜನಾದಿಂದ ಸುಖ ಹೊಂದಿದವ್ರು ಯಾರ್ದಾರ? ಆಗಿಲ್ಲ, ಎಂತೆಂಥವ್ರಿಗೆ ಆಗಿಲ್ಲ. ನೀ ಯಾಕೆನಂದ್ರೆ ಮಾಡ್ಕೋ, ಯಾರು ಬೇಡ ಅಂತ ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಬಡ್ಡಿ ಚಕಡಿ ಅಂದ್ರು ಏನು ಅಂಥವ್ರು ಕೂಡ ವಾದ್ಸಕ್ಕೆ ಹೋಗ್ಬಾರ್ದು. ವೇಳೆ ವ್ಯರ್ಥ, ನಿನಗೆ ವೇಳೆ ಕಳ್ಕೊಳ ವ್ಯರ್ಥನೇ ಅದ್ರಾಗ ಅವ್ರು ಕೂಡ ವಾದನ ಮಾಡೋದು. ಮಾನವನ ಚಟುವಟಿಕೆ ಯೋಜನೆಗಳೆಲ್ಲ ಉದ್ದೇಶ ಸುಖ ಹೊಂದಬೇಕು ಅನ್ನೋದೈತಿ. ಆದರೆ ಕ್ರಮ ಯಾವ್ದನ್ನು ಹಿಡಿದಿದ್ದು ನೋಡ್ಕೋರಿ. ಎದ್ರ ಸಂಬಂಧಪ್ಪ? ನಿಮ್ಮ ದುಃಖಿ ಆಗುವುದರಿಂದನೋ ಸುಖಿ ಆಗುವುದರಿಂದ ಯೋಜನಾದಿಗಳು ಯಾವ ಯೋಜನೆ ಮಾಡಿ ಎಷ್ಟೆಷ್ಟು ಸುಖಿಗಳಾಗಿರಿ ಅನ್ನೋದನ್ನ ನೋಡ್ಕೋರಿ. ಇಲ್ಲಿ ತನ ಮಾಡ್ಕೊತ ಬಂದಿರಲ್ಲ, ಸುಖದಿಂದ ಅದಿರೇನ ಅಂದ್ರೆ ಯಾವ ಯೋಜನೆ ಮಾಡಿ ಸುಖದಿಂದ ಇದ್ರಿ? ಹಂಗಾರೆ ಯಾವ ಯೋಜನೆ ಮಾಡಿದ್ರೆ ನಾವು ನಿತ್ಯ ಸುಖದಿಂದ ಇರ್ತೀವಿ ಅನ್ನೋದನ್ನು ವಿಚಾರ ಮಾಡಬೇಕಿಲ್ಲ. ನಿದ್ದೆ ಹತ್ತಿದಾಗ ಯಾವ ಪ್ರಕಾರ ನಿನಗಲ್ಲಿ ಆನಂದ ಇರ್ತೈತಿ, ಆ ಪ್ರಕಾರ ನಾವು ಇರ್ಬೇಕನ್ನುವಂಗಿದ್ರೆ ನೀನು ಸ್ವರೂಪದ ಸ್ಥಿತಿಯಲ್ಲಿ ಸಮಾಧಿಯನ್ನು ಸ್ವರೂಪ ಜ್ಞಾನ ಮಾಡ್ಕೋ. ನಿನ್ನ ನೀ ಬದಲಾವಣೆ ಆಗದಿದ್ದಂಥ ವಸ್ತುವಿನ ಕಡೆಲ್ಲ ಅದು ಸ್ವರೂಪನ ಐತಿ. ನಿನ್ನ ಬಿಟ್ಟು ಅದೆಲ್ಲ ಇಲ್ಲ, ನಿನ್ನಲ್ಲೇನ ಐತಿ ಅದು. ನಾವು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಯಾರದೇನೋ ಗೊತ್ತಿಲ್ಲ, ನಾನು ಸುಖ ಸ್ವರೂಪದೇನೋ ಗೊತ್ತಿಲ್ಲ. ಅದಕ್ಕೆ ಅನ್ಯದರ ಸುಖ ಹುಡುಕಾಗತ್ತೀನಿ. ಹುಡುಕೋದು ಬಿಟ್ಟು ನಿನ್ನೊಳಗೆ ನೋಡ್ಕೊ, ನೀನ ಅದ ಇದೇನೋ ನಿನಗೆ ಹೊಳಿತು. ನಾನಾ ಸುಖ ಸ್ವರೂಪ ಇದ್ದೇನೆ ಎಲ್ಲಿ ತನಕ ನಮಗೆ ಹೊಳಿದಿಲ್ಲ, ಅಲ್ಲಿ ತನಕ ದುಃಖ ಹೋಗುದಿಲ್ಲ. ಅದಕ್ಕೆ ಮೊದಲ ನೀ ಯಾರು ಅದನ್ನು ತಿಳ್ಕೊಳೋದು. ತಿಳ್ಕೊಂಡಾಗ ನೀನ ಆನಂದ ಸ್ವರೂಪ ಇದ್ದಿ, ಅಮೃತ ಸ್ವರೂಪನ ನೀನದಿ, ಕೆಟ್ಟಲಾರದಂಥ ವಸ್ತುನ ನೀನದಿ ಅನ್ನೋದು ನಿನಗೆ ಹೊಳಿತೀವಿ. ಇದು ಹೊಳಿಬೇಕಾದ್ರೆ ಇದ್ರ ಬಗ್ಗೆ ಪ್ರಯತ್ನ ನಿರಂತರ ನಡಿಬೇಕು ನೀನು, ಅಂದ್ರೆ ಇದು ಹೊಳಿದೆ.
ಇದೇ ನಮ್ಮ ಗುರಿಯಾಗಿರ್ಬೇಕು. ನಿತ್ಯ ಸುಖ ಹೊಂದಬೇಕನ್ನೋ ಪ್ರಯತ್ನ ನಿರಂತರ ಬಿಡಬಾರ್ದು. ಅದು ನಾವು ಏನು ನಿರಾಶವಾದಿ ಆಗಬೇಡ. ಏನು ಇಷ್ಟು ಮಾಡಿದ್ರು ನನಗೆ ಆಗುವಂಥದ್ದು ಒಂದಿಲ್ಲ ಒಮ್ಮೆ ನಿನಗೆ ಅದು ಆಗೈತಿ. ಇದಕ್ಕಾಗಿ ಮಾಡುವಂಥ ಪ್ರಯತ್ನ ಎಂದೂ ವ್ಯರ್ಥ ಆಗೋದಿಲ್ಲ ಅಂತ ತಿಳಿ. ನೀ ವಿಷಯಗಳ ಪ್ರಾಪ್ತಿಗಾಗಿ ಮಾಡುವ ಪ್ರಯತ್ನ ಎಲ್ಲ ವ್ಯರ್ಥ ಅದ. ನಿನಗೆ ಎಳ್ಳಟ್ಟು ಅದ್ರಾಗ ಲಾಭ ಇಲ್ಲ. ಸುಳ್ಳ ಅದ್ರಾಗ ದನಿತಿ ಕೆಲಸ ಇಲ್ಲ. ಏನು ನಿರರ್ಥಕ ಶ್ರಮ ಅದು ಮಾಡೋದಿಲ್ಲ. ಮೂರ್ಖತನ ಅಂದ್ರೆ ಏನು ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿ ಸುಖ ಹೊಂತೇನೆ ಅನ್ನೋರೆಲ್ಲರೂ ಮೂರ್ಖರು ಅಂತ. ಋಷಿಮುನಿಗಳು ಯಾವ ಪ್ರಕಾರ ಯೋಜನೆ ಮಾಡಿದ್ರು ಆ ಪ್ರಕಾರ ಮಾಡಿ ನೀವು ಆ ಸ್ಥಿತಿ ಬಂದ್ರಿ. ವಿಷಯದಿಂದ ಸುಖ ಹೊಂದಬೇಕನ್ನೋ ಯೋಜನೆ ಮಾಡಿದ್ರು ನಾವು. ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿದ್ರು ನಾವು. ಬಾಳೆ ಸುದ್ದಿ ಮಾತಾಡ್ತಿದ್ರು ನಾವು. ಬಾಳೆ ಸುದ್ದಿಯಾಗಿ ಕಾಲು ಕಳೆದ್ರು ನಾವು. ಸಾಕಾಗೈತೆ ಅದ್ರ ಸುದ್ದಿ ಎಲ್ಲ ಬಿಟ್ಟು ಅದ್ರ ಬಗ್ಗೆ ಉದಾಸೀನ ವೈರಾಗ್ಯವನ್ನು ಹೊಂದಿದ್ರು. ವಿಷಯಗಳ ಗದ್ದಲ ಬಾಳೆದ ಗದ್ದಲ ಎಲ್ಲ ಕೈಬಿಟ್ಟು ಅದು ಯಾವುದೂ ನೆನಪು ಬರದಂಥ ಸ್ಥಿತಿ ಏನೈತಲ್ಲ, ನನ್ನ ಸ್ವರೂಪದ ನೆನಪಿನಾಗ ಆನಂದದ ನೆನಪಿನಾಗ ಉಳಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನು ಅದು ನನ್ನೊಳಗೈತಿ. ಅದನ್ನು ಅನ್ಯದ್ರೆ ಹುಡುಕಿರೋದು ಸಿಗೋದಿಲ್ಲ. ತೋರಿಡುವಂಥ ವಸ್ತುಗಳಲ್ಲಿ ಅದು ಸಿಗುತ್ತೆ. ನಿನ್ನಲ್ಲಿ ಐತೆ ಇದ್ದಕ್ಕಿದ್ದಂಗೆ ಅದು ಅನುಭವ ಗೊತ್ತು. ಅದಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರು ಅವರು. ಏನು ಸುಖಿಗಳಾದವರು. ನಿನ್ನ ಬಾಳೆ ಎದಕ್ಕೆ ಉಪಯೋಗ ಮಾಡ್ತೀರ? ಆರಾಮಿರಕ್ಕೆ ಉಪಯೋಗ ಮಾಡ್ತಾನೆ. ಇಷ್ಟು ಕಣ್ಣಿಟ್ಟು ಬಾಳೆ ಮಾಡಿ ಏನು ಕೊಟ್ಲಿ ನೀ ಬಾಳೆ ಅಂತ ಯಾರು ವಿಚಾರ ಮಾಡಿರಿ? ಅದ್ರ ಬಗ್ಗೆ ವಿಚಾರ ಯಾರು ಮಾಡಿಲ್ಲ. ಮತ್ತು ಅದ್ರ ಬೆನ್ನು ಹತ್ತಿ ಹೊಂಟಿ ಇನ್ನು ಮುಂದೆ ಕೊಡ್ತೈತಿ. ಸುಖದಿಂದ ಇರ್ಲಿಕ್ಕೆ ಬರೋದು ಬಾಳೆ ತೊಗೊಂಡು ಬೆಂಕಿ ಹಚ್ಚೋದಂತ. ಆರಾಮಿರಕ್ಕೆ ಉಪಯೋಗ ಮಾಡ್ತಾನೆ ನಿನ್ನ ಬಾಳೆ. ಅದರಿಂದ ಅದನ್ನು ತೊಗೊಂಡು ಏನು ನಾವು ಅದರ ಸುದ್ದಿಯ ಕಾಲ ಕಳೆದ್ರೆ ಅದಕ್ಕೆ ಕೆಲಸ. ವಿವೇಕ ಅವನಲ್ಲಿ ಜಾಗೃತಿ ಇರ್ತೈತಿ, ಅವ ಅದ್ರ ಬಗ್ಗೆ ಉದಾಸೀನ ಆಗಿರ್ತ. ನಮ್ಮಪ್ಪ ಹಳೆ ಸುದ್ದಿ ಮಾತಾಡ್ತಿದ್ದಾನೆ, ಯಾರ್ದು ಅದ್ರ ಸುದ್ದಿನೇ ಇಲ್ಲ. ಯಾವಾಗ ತಮ್ಮ ಬಗ್ಗೆ ಇರುವಿನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ಜನ್ಮಾಂತರ ಅಭ್ಯಾಸಗತ ಆಗಿತ್ತು. ಅಂದಾಗಿನಾರು ಉಳಿತೈತಿ. ನಾವು ಇದೇ ಅಭ್ಯಾಸದ ತಂಡಿಬೇಕು. ಬಿಡೋದನ್ನು ವಿಷಯ ಚಿಂತನೆಯನ್ನು ಬಿಡು. ಅದರಿಂದ ಎಂದೂ ಸುಖ ಸಿಗುವುದಿಲ್ಲ. ಅವುಗಳ ಪ್ರಾಪ್ತಿಗಾಗಿ ಮಾಡುವ ಪ್ರಯತ್ನ ಎಲ್ಲ ವ್ಯರ್ಥ ಅಂತ. ಬರೇ ಅದ ಮುಂಜಾನೆ ಸಂಜೆ ಮಠ ಬರೇ ಅದ ಗುಂಗನ್ಯಾಗ ಏನು ತೋರಿ ಹೇಳಬಹುದು. ಅದನ್ನು ಗಳಿಸಿ ಏನು ಮಾಡವ? ಮಣ್ಣು ಗಳಿಸಿ ಏನು ಮಾಡವ? ಮಣ್ಣು ಗಳಿಸಿ ಹೊಲ ಗಳಿಸಿ ಮನಿ ಗಳಿಸಿ ಮಕ್ಕಳು ಮರಿ ಗಳಿಸಿ ಎಲ್ಲ ತೋರಿಡವು. ಎಲ್ಲವು ಅವು ಸುಖ ಕೊಡ್ತಾವಂತ ಯಾರು ಹೇಳಿದ್ರು ನಿಮ್ಗೆ? ಕೊಟ್ಟಿದ್ರೆ ಇಲ್ಲಿ ತನಕ ಯಾಕಾಗಿಲ್ಲ? ಮತ್ತು ಅದ ಹೆಸರಿದಾಗ ಇದೆಯಲ್ಲ, ಇನ್ನೂ ಹೋಗಲ್ಲ ವಾಸನ. ಎಷ್ಟು ಉನ್ನತ ವಿಚಾರಗಳನ್ನು ಇವನ್ನೆಲ್ಲ ಕೇಳಿ ಹೇಳಿ ಅದು ಕಡಿಮೆ ಆಗ್ಬೇಕಿಲ್ಲ. ಕಡಿಮೆ ಆಗಿಲ್ಲ, ಅದು ಹೆಚ್ಚಾಗೈತಿ. ಮತ್ತು ಒಳಗೆ ಗಂಡನೇ ಆಗದ ಸುಖರೂಪ ಅನಿಸಾಗ್ತದೆ. ವಿಷಯ ವಸ್ತುಗಳು ಸುಖ ಕೊಡ್ತಾವ. ಈ ಅಜ್ಞಾನದಿಂದ ಈ ವಿಚಾರ ನಮ್ಮಲ್ಲಿ ಗಟ್ಟಿಯಾಗಿದೆ. ಏನೋ ಹಿಂದಿನ ಜನ್ಮದ ಪುಣ್ಯ ನಿನಗೆ ಒದಗಿ ಬಂದಾಗ ಈ ಮಹಾತ್ಮರ ವಿಚಾರ ಏನಾದ್ರು ಹೊಳೆದ್ರು ಹೊಳಿಬೇಕು. ನಿನಗೆ ಹೊಳೆದ್ರೆ ಪುಣ್ಯನಿಂದ ಅಂತಿದ್ರು. ಪುಣ್ಯ ಇಲ್ಲದವನಿಗೆ ಅದು ಹೊಳೆಯೋದೂ ಇಲ್ಲ ಅಂತ. ಅದು ಜೀವ ಇರುವ ಪರ್ಯಂತರ ಬಾಳೆದಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತವಂಗ ಇದಕ್ಕೆ ಅವ ಈ ವಿಚಾರ ಹತ್ತುದೂ ಇಲ್ಲ. ಬೇಕಾದ ಹೇಳಿರು ಸುಧಾ ಮತ್ತು ತನ್ನ ಚಾಡಿ ಬಿಡೋದು. ಎಷ್ಟು ಅದನ್ನು ಯಾಕ್ರಿ ತಂದು ಅದಕ್ಕೆ ಕತ್ತಿಗೆ ಸೇಂಟ್ ಹೊಡೆದ್ರು ಅದಕ್ಕೆ ತಿಪ್ಪ್ಯಾಗ ಹೊಳ್ಯಾಡೋದು ಬಿಡಲಿಲ್ಲ. ಅದಲ್ಲ ಕತ್ತಿಗೆ ಸೇಂಟ್ ಹೊಡೆದಂಗೆ ಬಾಳೆದಾಗ ಆಸಕ್ತಿ ಇದ್ದವಂಗೆ ಅದನ್ನು ಬ್ರಹ್ಮಜ್ಞಾನ ಹೇಳೋದಂದ್ರೆ ವಾಣನ ಮೈಗೆ ಗಂಧ ಹೊಡೆದಂಗೆ. ಅದಲ್ಲ ಕತ್ತಿಗೆ ಸೇಂಟ್ ಹೊಡೆದಂಗೆ ಎದಕ್ಕೆ ಉಪಯೋಗ? ಮತ್ತು ಅಲ್ಲೇ ಹೊಳ್ಯಾಡ್ತು ತಿಪ್ಪೆಯಲ್ಲಿ ಹೊಳಾಡೋ ಕತ್ತಿಗೆ ಆ ಸೇಂಟಿನ ಇದೆಲ್ಲ ಏನು ಗೊತ್ತಿರ್ತದೆ ವ್ಯರ್ಥ. ಮತ್ತು ಅದನ್ನ ಇಲ್ಲಿ ಬಂದದ್ದು ಎಲ್ಲ ಹೇಳ್ತೈತಿ ಕೇಳ್ತೈತಿ, ಮತ್ತೆ ಅಲ್ಲಿ ಹೊಳ್ಯಾಡಕ್ಕೆ
ಹೌದಿಲ್ಲ? ಇವಾಗ ಕತ್ತಿದ ಮತ್ತೆ ಅದಕ್ಕೆ ಅಂದ ನಾವು ಇವಾಗ ಕತ್ತಿಗಳು ಇವು ಕತ್ತಿ ಕಾರ್ಬಾರ ಮಾಡ್ತೀವಿ, ಅದೇ ಅಲ್ಲ ಮಾಡೋದು, ಅದ್ರ ಫಲ ಉಣ್ಬೇಕಾಗ್ತೈತಿ. ನಾವು ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾ ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ್ರು ಎಷ್ಟು ಮಂದಿ ಇರ್ತಾರೆ? ಒಬ್ಬರ ಸಿಗ್ತಾರ? ನಾವು ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ್ರು ಒಬ್ಬ ಹುಡುಕ್ಯಾಡ್ರೆ ಸಿಗೋದು. ಎಲ್ಲೋ ಒಬ್ರು ನಿನಗೆ ಶೇಖರ ಪುಣ್ಯ ನಿನಗೆ ಅದ್ರ ಕೆಲಸದ ತೊಡಗಿ ಅದ್ರ ಲಾಭ ಮಾಡ್ಕೊಳ್ಳೋ ಪ್ರಯತ್ನ ಮಾಡವ ನಿರಂತರ. ಅವ ಮುಮುಕ್ಷು ಆದವ. ಅವು ಪಶು ಪಕ್ಷಿಗಳ ಜನ್ಮದ ಕೆಲಸ, ರಾಕ್ಷಸಿ ಪೈಶಾಚಿಕ ಜನ್ಮದ ಕೆಲಸ ಮಾಡಕ್ ಹೋಗುದು. ಅದರಿಂದ ದೂರ ಸರಿತ ನಾವು ಎಂದೂ ಬೇಡ. ಯಾವ ಕಾಲಕ್ಕೂ ನಮಗೆ ಬೇಡ. ಹಿಂಸಾ ಮಾಡೋದು ಬೇಡಪ್ಪ. ಹಿಂಸಾ ಮಾಡ್ಯಾರ ಹೀನ ಸ್ಥಿತಿ ಬರ್ತದೆ. ಅಹಿಂಸಾ ಪಾಲನಾ ಮಾಡೋ ನೀನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ. ಅಹಿಂಸಾ ಪರಮೋ ಧರ್ಮ ಅಂತ, ಅದ ಶ್ರೇಷ್ಠವಾದಂತಹ ಧರ್ಮ ಅಹಿಂಸಾ ಪಾಲನೆ. ಯಾವ ಜೀವಿಗೂ ಹಿಂಸೆಯನ್ನು ಮಾಡ್ತೇವೆ. ಇದು ಬರ್ಬೇಕು ನಮಗೆ ಒಳಗೆ ಆಂತರಿಕವಾಗಿ. ಇದು ಅಭ್ಯಾಸ ನಡಿಬೇಕು ನಾವು. ಅಂದ್ರೆ ಇದು ಅಭ್ಯಾಸದಾಗ ನಮಗೆ ಮುಂದುವರಿಯಾಕ ಬರ್ತೈತಿ. ನಡಿ ಮತ್ತ ನಡಿ, ಏನಾಗಲ್ಲ ನಡಿ, ಮುಗುದಿಂದ ಬರ್ತೈತಿ. ಎಲ್ಲಿಗೆ ಬಂದಿತ್ತು? ಹೊರಗೆ ಹೋತ್ ಮಾತ್ರ ಹೌದಿಲ್ಲ? ಬಹಿರ್ಮುಖ ಹೋದಂದ್ರೆ ಒಳಗಿಂದ ಎಲ್ಲ ಮರ್ತಿರ್ತೈತಿ. ಒಳಗ ಆಳವಾಗಿ ಅಂತರಂಗದಲ್ಲಿ ಇದನ್ನೆಲ್ಲ ಮರೆತ ಜಗತ್ತಿನ ಆಗುಗಳನ್ನೆಲ್ಲ ಮರೆತು ಗಟ್ಟಿಯಾಗಿ ನಿಂತಾಗ ಇದು ಭೇಟಿಯಾಗುವುದು ಅಂತಿದ್ರು ಅಜ್ಜವ್ರು. ಗಟ್ಟಿಯಾಗಿ ಆಗ್ತಾ ಇರಲಿಲ್ಲ. ನನಗೆ ಹೊಳ್ಳಿ ನೋಡ್ಲಂಗೆ ಆಗ್ಬೇಕು ನೋಡ್ರಿ. ಸದ್ದ ಈಗ ಈ ಕಡೆ ಹೊಳ್ಳಿ ನೋಡ್ಲಂಗೆ ಆಕೈತೆ ಈಗ. ಕಡೆಯಲ್ಕ ಹೊಳ್ಯಾಡಕ್ಕೆ ಚಲೋಕಿ, ಹತ್ತಾಗಿತ್ತಾಗ ಸರಿದಾಡಕ್ಕೆ ಚಲೋಕಿ. ಮತ್ತೆ ಹೌದಿಲ್ಲ? ದೌಡ್ ಯಾವಾಗ್ಬಿಟ್ಟಿತ್ತು ಅದೇನು. ಮತ್ತು ಅವ್ರ ರೂಢಿಗತ ವಾಸನೆಗಳೇನದಾವಲ್ಲ ಎಂದಿನಂತೆ ಅವು ನಮ್ಮನ್ನು ಎಳಿಸ್ತಾರೆ. ಇದರ ಅಭ್ಯಾಸ ಫಲಿತಂದ್ರೆ ಎಲ್ಲ ವಾಸನೆಗಳ ತಣ್ಣಗಕ್ಕವತ್ತಾಗಿ ಎತ್ತು ಹೋಗಾಕ ವಾಸನೆಗಳ ಉದಯನ ಆಗುದಿಲ್ಲ. ನೀನು ಒಮ್ಮೆ ಇದನ್ನ ಅನುಭವಕ್ಕೆ ತಗೊಂಡೆ ಅಂದ್ರೆ ನೀನು ಒಳಗೆ ಯಾವ ವಾಸನಾದಿಗಳು ಹೇಳಕ್ಕೆ ಅವಕಾಶನ ಸಿಗುದು ನೀನು. ಅದಕ್ಕೆ ಅವರಿಗೆ ಖಬರ್ಗೆಟ್ಟು ಕುಂದಿರ್ತಾರೆ. ಅವರು 2-3 ದಿನಗಟ್ಟಲೆ ಉತ್ಥಾನ ಹಾಕಿದ್ದರು ಶಿವಾನಂದ ಅಜ್ಜವರು. ಹಂಗ ಪ್ರಬಲವಾದ ಅಭ್ಯಾಸ ನಡಿಬೇಕಲ್ಲ. ನಿಜವಾಗಿ ಅದರ ಸಾಧನ ಅಭ್ಯಾಸದಾಗ ತೊಡಗಿದವಂಗ ಅದು ಇದರ ಬಾಹ್ಯದ ಖಬರ್ ಇರುವುದಿಲ್ಲ. ಆಂತರಿಕವಾಗಿ ಅಭ್ಯಾಸ ನಡಿಬೇಕಲ್ಲ, ಅಂದ್ರೆ ಲಾಭ. ನೋಡ್ರಿ, ಇದು ಶರೀರ ಹೋಗೋದ್ರೊಳಗಾಗಿ ದೌಡು ಮಾಡ್ಕೋರಿ ಕೆಲಸ. ಇದು ಹಂಗಾಗಬೇಕು ಹಿಂಗಾಗಬೇಕು ಎಲ್ಲ ಬಾದಿಂದ ಹಂಗೆ ಮಾಡು. ಅದ್ರಾಗ ವೇಳೆ ಕೇಳಕ್ಕೆ ಅದು ಏನು ಪ್ರಾರಂಭ ಕೆಲಸರಾಗ ಹೆಂಗಾದ್ರೂ ನಿನಗೆ ಈ ಅಭ್ಯಾಸದಾಗ ತೊಡಗಿದಂದ್ರೆ ಅದಕ್ಕೇನು ಸಂಬಂಧನೇ ಇಲ್ಲ. ಎಲ್ಲ ಆದರ್ಶ ಮುಗಿಬೇಕು, ಇದಾಟು ಮುಗಿಬೇಕು, ಯಾವುದು ಮುಗಿಲಿಲ್ಲ ನಿನಗಿದ ಅಭ್ಯಾಸದಾಗ ತೊಡಗಕ್ಕಾಗಲ್ಲ. ಹೌದಿಲ್ಲ? ಇದು ಹೆಂಗಾಕೈತಿ ಅಂದ್ರೆ ತೆರಿ ಎಲ್ಲ ನಿಂತ ಮ್ಯಾಗ ಜಳಕ ಮಾಡಿರ ತಡಿದೆ ಅಂತ. ಅವು ತೆರಿ ನಿಂದಿರ್ಲಿಲ್ಲ, ನೀ ಜಳಕ ಮಾಡಲಿಲ್ಲ. ಸಮುದ್ರ ತೆರಿ ಎಲ್ಲ ನಿಂತ ಮ್ಯಾಗ ಜಳಕ ಮಾಡ್ತೇನೆ ಅನ್ನ ಉಂಟೈತಿ. ದೊಡ್ಡ ತೆರಿ ಅದಾವ್ರಿ ಎಲ್ಲ ಎಬಿಸಿ ಹೋಗಿತೈತಿ ಬ್ಯಾಡ. ಹೌದಿಲ್ಲ? ಅದಕ್ಕೆ ಯಾಕೆ ಹೆದರ್ಬೇಕು? ಯಾಕ್ರಿ? ಅದು ತೆರಿಗುಂಟ ಇದನ್ನ ಮಾಡಿದ ಅಭ್ಯಾಸ ಕಲಿಬೇಕು ನೀನು. ಈಸಬೇಕು, ಇದ್ದು ಜಯಿಸಬೇಕು. ಇದು ಬಾಳ್ಯದಾಗ ಆಸೆ ಇಲ್ಲದಂಗೆ ಅಂತ ಹೇಳ್ಯಾರಲ್ಲ. ಹಂಗಾದ್ರೂ ಕೂಡ ನೀನು ಬೇಕಾದಂಗೆ ಬರಲಿಲ್ಲ. ಅವು ಎಂಥ ತೆರಿಗಳು ಬರ್ತಾವ ಅನಿಸ್ತು. ತೆರಿ ಹೋಗಿತೈತೆ ಅದು. ಅಲ್ಲಿ ಬಂದಾಗ ನೀನು ಹೊಡಿತೆ ಅಂದ್ರೆ ತೆರಿ ನಿನ್ನ ನೆಲಕ ತಿಕ್ಕಿ ಬಿಡ್ತೈತಿ. ನೋಡ್ದೈತಿ ಸಮುದ್ರ ತೆರೆಯಾಗ ಒಮ್ಮೆ ಸಿಕ್ಕಿ ಅಂದ್ರೆ ಅದು ಹತಿಗೆ ಬಿಡ್ತೈತಿ ನಿನ್ನ ಒಳಗದು. ನಾವು ಸಿಕ್ಕೇವು ಇಲ್ಲಿ ಕಿವ್ಯಾಗ ಉಸುಕ್ ಸಹಿತ ಹೋಗ್ತೈತಿ. ನೀವು ಒಳಗೆ ಹೋಗ್ಕ ಕಿವ್ಯಾಗೆಲ್ಲ ಉಸುಕ್ ಒಳಗೆ ಹೇಳ್ಕೊಂಡು ಹೋಗಿ ಹಂಗೆ ತೆರಿ ಒಗಿತೈತಿ. ಅದು ಸಮುದ್ರ ತೆರಿಗೆ ಒಡತಕ್ಕೆ ಸಿಕ್ಕಿ ಅಂದ್ರೆ ಹೊಡಿತೆ ಅಂದ್ರೆ ಅಲ್ಲಿ ಅದು ಬರ್ಬಿಡೋದು. ಅದನ್ನು ನಾವು ಜಾಣತನದಿಂದ ಪಾರಾಗಬೇಕು. ಅದಕ್ಕೆ ಹಂಗೆ ಇದು ಒಂದು ಸಂಸಾರ ಸಾಗರ. ಮಹಾತ್ಮರು ಹೆಂಗೆ ದಾಟಿದ್ರು ಅವರು. ಅದಕ್ಕೆ ಸಿಗದಂಗೆ ಲೇಷ ಆಶೆ ಇಲ್ಲದಂಗೆ
ಈಸಬೇಕು ಇದ್ದು ಜಯಿಸಬೇಕು ಅಂತ. ಎದರಾಗೂ ಆಸಕ್ತಿ ಉಳಿಲ್ಲ ಹಂಗೆ ನೀವು ಪಾರಾಗೋಗಿ ನಿನ್ನ ಕೆಲಸ ನೀವು ಮಾಡ್ಕೊ. ಅವ್ರಂಗ ಇದ್ದ ನಮ್ಮ ಕೆಲಸ ನಮ್ಮ ಗತ್ತಿನ ನಾವು ಇರಕ್ಕೆ ಕಲಿಬೇಕು ನೋಡಿ. ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಮ ಗತ್ತಿನ ನಾವು ಇರಕ್ಕೆ ನಮ್ಮ ಕೆಲಸ ಏನಪ್ಪ? ನಮ್ಮ ನಿಜ ಸ್ವರೂಪದ ಜ್ಞಾನ ಅಜ್ಞಾನವನ್ನು ಕಳ್ಕೋದು ಒಂದು ನಮ್ಮ ಕೆಲಸ. ಈಗ ಕಳ್ಕೊಳಕ್ ಹೋದೈತಿ ಈ ಮನುಷ್ಯನ ಜನ್ಮದಾಗ ಅದನ್ನು ಮಾಡ್ಕೋ ಕೆಲಸ. ಅದ್ರ ಕಡೆ ಕಬರಿಲ್ಲ ನಮ್ಗೆ. ಅದ್ರ ಮತ್ತು ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಕೈತೆ ಅಂಥ ಜನ್ಮ ಕಾದ್ಕೋತಾವ ನಿಮ್ಗೆ. ಮತ್ತೆ ಎಂಥ ಜನ್ಮದ ಕೆಲಸ ಮಾಡ್ತೀವಿ ಅಂಥ ಜನ್ಮ ನಿನಗೆ ಬರ್ತೈತಿ ನೋಡ್ರಿ. ನೋಡ್ರಿಪ್ಪ ಎಲ್ಲ ಮಾಹಿತಿ ಹೇಳೈತಿ, ನಿನಗೆ ಮಾಡ್ಕೋದು ನಿಮ್ಮ ಕೆಲಸ ಅಂತಿದ್ರ ಜನ. ಮಾಡ್ಕೊಂಡ್ರೆ ನಿಮಗೆ ಲಾಭ, ಇಲ್ಲ ಅಂದ್ರೆ ನಿಮ್ಗೆ ಹಾನಿ. ಬೇಕಾದ್ರೆ ಬೆಣ್ಣೆ ಹೆಚ್ಚೆ ಯಾಕ್ರಿ ನಕ್ಕೊಂತ ಇರಿ ಇದನ್ನು ಬೆಣ್ಣೆ ತಿಂದ, ಇಲ್ಲ ಅಂದ್ರೆ ಎಣ್ಣೆ ಹೆಚ್ಚು ಹೋಗ್ಕೊಂತ ಹೋಗುದು. ಇದು ಬೇಕಂದ್ರೆ ಅದು ಬೇಕಂದ್ರೆ ನೀನು ಹೋಗ್ಕೊಳಕ್ಕೆ ಹಸ್ತದೆ. ಯಾವುದು ಬೇಡ ಅಂದ್ರೆ ನೀ ಆರಾಮ ಇರ್ತೀನಿ, ಸುಖದಿಂದ ಇರ್ಬೇಕನ್ನೋ ಹಂಗಿದ್ರೆ ಇವುಗಳ ಅಪೇಕ್ಷೆ ಮಾಡಕ್ಕೆ ಹೋಗ್ಬೋದು. ಆರಾಮ್ ಬೇಕಾಗಿತ್ತಂದ್ರೆ ಬಿಡೋದನ್ನು ಉದಾಸೀನ ವೈರಾಗ್ಯವನ್ನು ಅಂತ. ಅವ್ರ ಅಪೇಕ್ಷೆನ ನಿನ್ನ ಬಂಧನಕ್ಕೆ ಹಾಕ್ತದೆ. ಅದು ಬೇಕಂದ್ರೆ ನಿನಗೆ ಬೇಡಿ ಬಿತ್ತು. ಯಾವುದು ಬೇಕಂತೀಯ ಅದು ನಿನಗೆ ಬೇಡಿ ಹಾಕ. ಯಾವುದು ಬೇಡ ಅಂದ್ರೆ ನಿನಗೆ ಬೇಡಿ ಹಾಕವ್ರೆ ಅದ ಬಂಧನನ ಇಲ್ಲ ನಿನಗೆ. ಅದಕ್ಕೆ ವಿಚಾರದಿಂದ ನೀನು ಇಲ್ಲಿ ವರ್ತನೆ ಮಾಡಬೇಕಾಗಿದೆ. ಇಲ್ಲಿ ಬಂದ ಬೇಕು ನಿನಗೆ ಅದು ಬೇಕು ಇದು ಬೇಕು ಮೋಹಕ್ಕೆ ಬಿದ್ದೆ ಅಂದ್ರೆ ನಿನಗೆ ಬೇಡಿ ಬಿತ್ತು. ನೀನು ಮನುಷ್ಯನ ಜನ್ಮಕ್ಕೆ ಬಂದಾಗ ಇದರಿಂದ ಪಾರಾಯಕ್ಕೆ ಬರ್ತೈತಿ. ಮುಕ್ತ ಆಗಕ್ಕೆ ಅವಕಾಶ ಐತಿ. ಮುಕ್ತ ಆಗ್ಬೇಕಂದ್ರೆ ಎದರ ಮ್ಯಾಗನೂ ಅಪೇಕ್ಷೆ ಮಾಡಕ್ಕೆ ಹೋಗ್ಬೇಡ. ಅವಾಗ ವೈರಾಗ್ಯ ಪೂರ್ಣ ನಿಜ ವೈರಾಗ್ಯವನ್ನು ಹೊಂದಿದಾಗ ಎದರ ಇಚ್ಛಾನೂ ನೀವು ಮಾಡಲಿಲ್ಲ ಅಂದ್ರೆ ನಿನಗೆ ಜ್ಞಾನೋದಯ. ಅವಾಗ ನಿನಗೆ ಇದರಿಂದ ಬಿಡುಗಡೆ ಆಗ್ತೈತಿ. ಬಿಡು. सकल साधु संत महाराज